आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವಾ. ವರ್ಣಪ್ರಕ್ರಿಯಾ ಸಂಧಿಯ 29ನೆಯ ಪದ್ಯದಲ್ಲಿ ನಮ್ಮ ಸ್ಥೂಲ ದೇಹದ ಬಗ್ಗೆ, ಅಲ್ಲಿರುವ ಒಂದಿಷ್ಟು ಭಗವದ್ರೂಪದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಜೀವರಿಗೆ ಕ್ಲುಪ್ತವಾದ ಅವರ ಕರ್ಮಾನುಸಾರವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಸುಖ ದುಃಖ ಭೋಗಗಳನ್ನು ಭಗವಂತ ಕೊಡ್ತಾ ಜಾಗ್ರತ್ ಸ್ವಪ್ನ ಸುಷುಪ್ತಿ ಅವಸ್ಥೆಗಳನ್ನು ಕೊಡ್ತಾನೆ ಅಂತ ಹಿಂದಿನ 28ನೆಯ ಪದ್ಯದಲ್ಲಿ ಹೇಳಿದ ವಿಚಾರವನ್ನೇ ಇನ್ನೂ ಸ್ವಲ್ಪ ವಿಸ್ತಾರವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಈ 29ನೇ ಪದ್ಯದಲ್ಲಿ ತೀವಿಕೊಂಡಿಗವಲ್ಲಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಠಾವಿನಲಿ 360 ತ್ರಿಸ್ಥಳದೀ 1080 ರೂಪವ ಕೋವಿದರು ಪೇಳುವರು ದೇಹದಿ ದೇವತೆಗಳ ಒಡಗೂಡಿ ಕ್ರೀಡಿಸುವನು ರಮಾರಮಣ. ಪದಚ್ಛೇದ. ತೀವಿಕೊಂಡಿಗವು ಅಲ್ಲಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಠಾವಿನಲಿ 360 ಎನಿಪ ತ್ರಿಸ್ಥಳದಿ 1080 ರೂಪವ ಕೋವಿದರು ಪೇಳುವರು ದೇಹದಿ ದೇವತೆಗಳ ಒಡಗೂಡಿ ಕ್ರೀಡಿಸುವನು ರಮಾರಮಣ. ಮೂಳೆಗಳು ಮಜ್ಜ ಮತ್ತು ಅಂಗುಲಿಯ ಪರ್ವ. ಅಂಗುಲಿಯ ಪರ್ವ ಅಂದರೆ ಗೆಣ್ಣುಗಳು. ಕೂರ್ಪರೆ ಹಸ್ತಸಂಧಿಷು ತತ್ಪೃಷ್ಠ ಪಾರ್ಶ್ವಯೋಶ್ಚೈವ ಕರಶುದ್ಧಿ ಹೃದಾಹೃತ ಅಂತ ನ್ಯಾಸಗಳನ್ನು ಮಾಡುವಾಗ ಹೇಳುತ್ತೇವೆ. ಶರೀರದಲ್ಲಿ 3 ಸ್ಥಳಗಳಲ್ಲಿ 1080 ಭಗವದ್ರೂಪ ಇದೆ. ಹೀಗೆ ಬಲ್ಲ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ರಮಾರಮಣ ದೇವತೆಗಳಿಂದ ಒಡಗೂಡಿ ಈ ದೇಹದಲ್ಲಿ ಕ್ರೀಡಾವನ್ನು ಮಾಡ್ತಾನೆ ಅಂತ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಪರ್ವ ಅಂತ ದೇವರಿಗೆ ಹೆಸರು. ಪೂರ್ಣಜ್ಞಾನಮಯತ್ವಾತು ವಿಷ್ಣು ರೂಪಾಣಿ ಪರ್ವ ಇತ್ಯಭಿಧೀಯತೆ ಅಂತಾರೆ. ಅಸ್ಥಿ ಅಂತಲೂ ದೇವರಿಗೆ ಹೆಸರು, ಮಜ್ಜ ಅಂತಲೂ ದೇವರಿಗೆ ಹೆಸರು. ಎಲ್ಲ ಹೆಸರು ದೇವರದೇ, ನಮಗೆ ಬಾಡಿಗೆ ಕೊಟ್ಟಿದ್ದಾನಷ್ಟೇ. ನಾವು ಅದನ್ನು ಆಯಾ ಹೆಸರಿಗೆ ಅಲ್ಲಿರೋದರಿಂದ ದೇವರು ಆ ಹೆಸರಿನಿಂದ ಅವರನ್ನು, ಆ ಜಾಗಗಳನ್ನು, ಆ ವಸ್ತುಗಳನ್ನು ಕರೀತಾ ಇದ್ದೇವೆ. ಆಸ್ಥಾನಾತು ಮದನಾಚ್ಚೈವ ಹೆಸ್ತಿಮಜ್ಜಾಭಿಧಾನಿ ಚ. ಅತಿಯಾದ ದಾರ್ಢ್ಯವನ್ನು, ಸ್ಥೈರ್ಯವನ್ನು ಕೊಡೋದರಿಂದ ಅಸ್ಥಿ ಅಂತ ಹೆಸರು. ಮದವನ್ನು ಹುಟ್ಟಿಸೋದರಿಂದ ಮಜ್ಜ ಅಂತ ಹೆಸರು. ಪಾದಹಸ್ತಾಂಗುಲಿ ಸ್ಥಾನೀಯಾನಿ ಪರ್ವಾಣಿ ವಿಗ್ರಹೆ ತತ್ಪರ್ವಸು ಪರಿಜ್ಞಾನಾತ್ ಪರ್ವನಾಮಾನಿ ವೈಹರೆ ಅಶೀತ್ಯುತ್ತರ ಸಾಹಸ್ರ ರೂಪಾಣ್ಯೇತಾನಿ
ಸರ್ವಶಃ ಯೋ ವಿಜಾನಾತಿ ತಸ್ಸೈವ ನಿತ್ಯಮಾಯುರ್ವಿವರ್ಧತೆ ಅಂತ ಈ ಪದ್ಯದ ಬಗ್ಗೆ ವ್ಯಾಖ್ಯಾನವನ್ನು ಮಾಡುವಾಗ ವ್ಯಾಖ್ಯಾನಕಾರರಂತಾರೆ, ಪಾದಹಸ್ತಾಂಗುಲಿ ಸ್ಥಾನಗಳಲ್ಲಿ ಪರ್ವಗಳಲ್ಲಿ ಪರಮಾತ್ಮನ ಸನ್ನಿಧಾನವನ್ನು 1080 ಭಗವದ್ರೂಪಗಳನ್ನು ಯಾರು ತಿಳಿಯುತ್ತಾರೆ ಅವರ ಆಯುಷ್ಯ ಅಭಿವೃದ್ಧಿಯಾಗತ್ತೆ, ಕಡಿಮೆ ಆಗೋದಿಲ್ಲ, ಅಪಮೃತ್ಯಾದಿಗಳು ಬರೋದಿಲ್ಲ ಅನ್ನೋದನ್ನು ಅದರ ಬಗ್ಗೆ ಹೇಳಿದ್ದಾರೆ. ಅದನ್ನೇ ದಾಸರಾಯರು ತೀವಿಕೊಂಡಿಹವಲ್ಲಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಠಾವಿನಲ್ಲಿ ಇಂತ ಮಜ್ಜ ಮತ್ತು ಅಂಗುಲಿಯ ಪರ್ವದ ಠಾವಿನಲ್ಲಿ ತ್ರಿಸ್ಥಳದಲ್ಲಿ ಕಳೇವರದಿ ತೀವಿಕೊಂಡಿಹುದು ಅಂತ ಇದ್ದಾರೆ. 3 ಸ್ಥಳಗಳಲ್ಲಿ ಅಂತ ಇದ್ದಾರೆ, 2 ಸ್ಥಳವನ್ನು ದಾಸರು ಹೇಳಿದ್ದಾರೆ. ತ್ರಿಸ್ಥಳದಿ ಅಂತ ದಾಸರಂತ ಇದ್ದಾರೆ ನೋಡ್ರಿ. ತೀವಿಕೊಂಡಿಹವಲ್ಲಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಠಾವಿನಲ್ಲಿ 360 ತ್ರಿಸ್ಥಳದಿ ಅಂತ. ಆದರೆ ಹೇಳಿದ್ದು ಮಜ್ಜ ಮತ್ತು ಕಳೇವರದಲ್ಲಿ ಅಂತ ಹೇಳಿದ್ದಾರೆ. 3ನೇ ಸ್ಥಳ ಯಾವುದು ಅಂತಂದರೆ ಕಳೇವರದ, ಅಂದರೆ ಕಳೇವರದ ಅಸ್ಥಿಯಲ್ಲಿ ಅಂತ ಗ್ರಹಣ ಮಾಡೋದು ತುಂಬ ದೂರ ಆಗತ್ತೆ. ಹೀಗೆ ಅದನ್ನು ಅರ್ಥ ಮಾಡ್ಕೋಬಹುದು. ತೀವಿಕೊಂಡಿಹವಸ್ತಿ ಮಜ್ಜ ಅಂತ ಪಾಠದ ಶೋಧನೆ ಮಾಡಿದರೆ ಛಂದೋಭಂಗವೂ ಆಗೋದಿಲ್ಲ, ಹರಿಕಥಾಮೃತ ಸಾರದ ವಿಚಾರಕ್ಕೂ ಕೂಡ ತೊಂದರೆಯೂ ಬರೋದಿಲ್ಲ. ಆದ್ದರಿಂದ ದಾಸರಾಯರು ಐತರೇಯ ಭಾಷ್ಯದ ಪ್ರಮೇಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತಸ್ಯ ಹಿ ಅಕ್ಷರನಾಮಕಂ ಅಶೀತ್ಯುತ್ತರ ಸಾಹಸ್ರ ರೂಪಂ ವರ್ಣೇಶು ಸಂಸ್ಥಿತಂ ವಿಷ್ಣುನಾಮ್ನೋಥವಾನ್ಯೇಷು 50 ಸಂಖ್ಯಕೇಶ್ವಪಿ ಅಂತ 360 ದಿವಸಗಳು, ಪರ್ವಗಳು ಒಂದೊಂದು ತಿಂಗಳಿಗೆ 2 ಪರ್ವ, ಅಮಾವಾಸ್ಯ ಮತ್ತು ಪೌರ್ಣಿಮಾ, ಒಂದು ವರ್ಷಕ್ಕೆ 24, ಒಂದು ಪರ್ವಕ್ಕೆ 15 ದಿವಸ, 24 × 15 ಹಾಕ್ಕೊಂಡ್ರೆ 360 ಆಗುತ್ತೆ. 360ರಲ್ಲಿ 3 ಹಾಕ್ಕೊಂಡ್ರೆ 1080 ಭಗವದ್ರೂಪಗಳು ನಮಗಿಲ್ಲಿ ಸಿಗತ್ತೆ. ತಾವತ್ ಸಂಖ್ಯಾನಿ ದೇಹೇಶು ಪೃಥಂಗ್ ಮಜ್ಜಾಸ್ತಿ ಪರ್ವಸು ರೂಪಾಣಿ ವಿಷ್ಣೋಸ್ತಾವಂತಿ ಚೇಷ್ಟಕಾನಿ ಪೃಥಕ್ ಪೃಥಕ್. ವಿಷ್ಣುನಾಮದ ಷ್ಣು ಎಂಬತಕ್ಕಂಥ ಸಂಧ್ಯಕ್ಷರ ಷಣ ಷ್ಣು ಆಗತ್ತೆ. ಪೂರ್ವದ ಶಕಾರ, ಉತ್ತರದ ನಕಾರ ಮತ್ತು ಅವುಗಳ ಸಂಧಿ, ಈ 3 ಸ್ಥಳಗಳಲ್ಲಿ ತಲಾ 368, 1368, ಒಟ್ಟು 1080 ಅಕ್ಷರ ನಾಮರೂಪ ಇದೆ. ದೇಹದಲ್ಲಿಯೂ ಕೂಡ ಮಜ್ಜ, ಅಸ್ಥಿ ಮತ್ತು ಅಂಗುಲಿ ಪರ್ವಗಳಲ್ಲಿ ಪ್ರತ್ಯೇಕವಾಗಿ 360ರಂತೆ ಒಟ್ಟು 1080 ಪ್ರೇರಕವಾದ ಭಗವದ್ರೂಪಗಳಿದೆ. ದೇಹದಿ ದೇವತೆಗಳೊಡಗೂಡಿ ಕ್ರೀಡಿಸುವನು ರಮಾರಮಣ. ಅಕ್ಷರನಾಮಕನಾದ ಭಗವದ್ರೂಪಗಳು ರೂಪಾಣಿ ವಿಷ್ಣು ಸ್ಥಾವಂತಿ ಚೇಷ್ಟಕಾನಿ ಅಂತ ಹಿಂದೆ ಹೇಳಿದಂತೆ ಅಕ್ಷರನಾಮಕ ಭಗವದ್ರೂಪಗಳು ಚೇಷ್ಟಕ ಅಂದರೆ ಪ್ರೇರಕವಾಗಿದೆ. ಈ ಪ್ರೇರಣೆ ಕೇವಲ ಭಗವಂತ ಕ್ರೀಡಾರೂಪದಿಂದ ಮಾಡ್ತಾ ಇದ್ದಾನೆ. ಅದಕ್ಕೆ ದಾಸರಾಯರು ಕ್ರೀಡಿಸುವನು ಅಂತ. ಮಜ್ಜಾಸ್ತಿ ಪರ್ವಸು, ಮಜ್ಜ ಅಸ್ಥಿ ಎಂಬತಕ್ಕಂಥ ಕ್ರಮ ಭಾಷ್ಯದಲ್ಲಿದ್ದರೂ ಕೂಡ ಅಸ್ಥಿ ಮಜ್ಜ ಅಂತ ವಿವಕ್ಷಣೆ ಇಟ್ಕೊಳ್ಬಹುದು ಅಂತ. ಅಸ್ಥಿಧಾತುವಿನಿಂದ ಮಜ್ಜಧಾತು, ಮಜ್ಜಧಾತುವಿನಿಂದ ಶುಕ್ರಧಾತು ಹುಟ್ಟುತ್ತೆ. ಮಜ್ಜೈವ ರೇತೋ ಭವತಿ, ಮಜ್ಜೆಯೇ ಗಂಡಸರ ದೇಹದಲ್ಲಿ ರೇತಸ್ಸಾಗಿ ಪರಿಣಾಮವಾಗತ್ತೆ, ಅದು ಗರ್ಭವಾಗಿ ಪರಿಣಾಮವಾಗತ್ತೆ. ಪ್ರಾಣದೇವರಲ್ಲಿ ಸದಾ ವಿಶೇಷವಾಗಿ ನಾರಾಯಣ ಸನ್ನಿಹಿತನಾಗಿದ್ದಾನೆ, ರೇತಸ್ಸಿನಲ್ಲಿ ಪ್ರಾಣದೇವರಿದ್ದಾರೆ. ಹೀಗೆ ಭಾಷ್ಯದಲ್ಲೂ ಹೇಳಿದ್ದಾರೆ. ಅಸ್ಥಿಗಿಂತಲೂ ಅಸ್ಥಿಯಿಂದ ಉಂಟಾಗತಕ್ಕಂತಹ ಮಜ್ಜೆಯಲ್ಲೇ ಭಗವಂತನ ವಿಶೇಷ ಸನ್ನಿಧಾನ ಇರೋದರಿಂದ ಅಸ್ಥಿಮಜ್ಜ ಅಂತ ಕ್ರಮವನ್ನು ದಾಸರಾಯರು ಹೇಳಿದ್ದಾರೆ. ಅಸ್ಥಿಮಜ್ಜ ಕಳೇವರದಿ ಎಂಬತಕ್ಕಂಥ ಪಾಠ ಅರ್ಥಪೂರ್ಣವಾಗತ್ತೆ. ದೇವತೆಗಳಿಂದೊಡಗೂಡಿ ಅಂದರೆ ಹಿಂದೆ ನಿಧನ, ಹಿಂಕಾರಾದಿ, ಸಾಮಗ ಧಾತುಗಳೊಳಗಿಪ್ಪ ಅಂತ ಹೇಳಿದರು. ಸಾಮ ಪ್ರತಿಪಾದ್ಯವಾದ ಭಗವದ್ರೂಪಗಳು ಮರುದ್ಗಣಗಳೊಂದಿಗೆ ಧಾತುಗಳಲ್ಲಿದೆ ಅಂತ ಹೇಳಿದ್ದರಿಂದ ಮರುದ್ಗಣಗಳ ಒಡಗೂಡಿ ಬೃಹತಿ ಸಹಸ್ರ ಅಕ್ಷರ ಪ್ರತಿಪಾದ್ಯ ಭಗವದ್ರೂಪಗಳಿವೆ ಅಂತರ್ಥ. ಸಾಮ ಪ್ರತಿಪಾದ್ಯ ರೂಪಗಳ ಜೊತೆಗೆ ಅಕ್ಷರ ಪ್ರತಿಪಾದ್ಯ ರೂಪಗಳು ಇರೋದು ಒಂದು ವಿಶೇಷ. ಸಾಮಗಾನವನ್ನು ನಾವು ಮಾಡಬೇಕಾದ್ರೆ, ಗಾನ ಮಾಡಬೇಕಾದ್ರೆ, ಸಾಮವನ್ನು ಗಾನ ಮಾಡಬೇಕಾದ್ರೆ ಜೊತೆಗೆ ಅಕ್ಷರಗಳು ಬೇಕು. ಎರಡೂ ಸೇರಿದರೆ ಸಾಮ ಮತ್ತು ಗಾನ ಸಾಮಗಾನ ಆಗತ್ತೆ.
ಬಲಾಭಿಮಾನಿಗಳಾದ 49 ಜನ ಮರುದ್ಗಣ ದೇವತೆಗಳು ಧಾತುಗಳಲ್ಲಿರುವುದರಿಂದ ಧಾತುಗಳು ಆರೋಗ್ಯಪೂರ್ಣವಾಗಿ ಬಲಿಷ್ಠವಾಗಿ ಬೆಳೆದು ಉತ್ತಮವಾಗಿರತಕ್ಕಂಥ ಸಾಮಗಾನವನ್ನು ಮಾಡಿ ಸಾಮಗಾನ ಲೋಲನಾದ ಪರಮಾತ್ಮನನ್ನು ಒಲಿಸಿಕೊಳ್ಳಲಿಕ್ಕೆ ಉಪಾಸಕರಿಗೆ ಸಾಧನವಾಗುತ್ತೆ. ಅವನ ಶರೀರ ಸಾಧನ ಶರೀರವಾಗತ್ತೆ. ಅಸ್ತ್ಯಾದಿ ಸ್ಥಿತರೂಪಾಣಿ ತಾನ್ಯುಪಾಸ್ಯ ವಿಮುಚ್ಯತೆ ಅಂತ ಐತರೇಯ ಭಾಷ್ಯ ಉಪನಿಷತ್ ಭಾಷ್ಯದಲ್ಲಿ ಅಸ್ಥಿ ಮುಂತಾದ ಧಾತುಗಳಲ್ಲಿರತಕ್ಕಂಥ ಅಕ್ಷರನಾಮಕನಾದ ವಿಷ್ಣುವಿನ ರೂಪವನ್ನು ಉಪಾಸನೆ ಮಾಡಿದರೆ ಮೋಕ್ಷ ಲಭಿಸುತ್ತೆ ಅಂತ ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ದರಿಂದ ದಾಸರಾಯರು ಇದನ್ನೂ ನಮಗೆ ಹೇಳಿಕೊಟ್ಟು ನೀವೂ ಕೂಡ ಆರೋಗ್ಯವಂತರಾಗಿ ಆಯುಷ್ಯವನ್ನು ಬೆಳೆಸಿಕೊಂಡು ಏನೇನೋ ಮಾಡಿ ಆಯುಷ್ಯವನ್ನು ಹಾಳು ಮಾಡಿಕೊಳ್ಳದೆ ಭಗವತ್ ಚಿಂತನೆಯನ್ನು ಮಾಡಿ ಆಯುಷ್ಯವನ್ನು ಬೆಳೆಸಿಕೊಳ್ಳ್ರಿ ಅಂತ ತೀವಿಕೊಂಡಿಗ ವಲ್ಲಿ ಮಜ್ಜ ಕಳೇವರದಿ ಅಂಗುಲಿಯ ಪರ್ವದ ಠಾವಿನಲಿ 360 ಸ್ಥಳದೀ 1080 ರೂಪವ ಕೋವಿದರು ಪೇಳುವರು ದೇಹದಿ ದೇವತೆಗಳೊಡಗೂಡಿ ಕ್ರೀಡಿಸುವನು ರಮಾರಮಣ. ಇಷ್ಟು ದೇವರಿದ್ದರೂ ಕೂಡ ಪರಮಾತ್ಮನನ್ನು ಅಚಂಚಲವಾದ ಭಕ್ತಿಯಿಂದ ಧ್ಯಾನ ಮಾಡಿದರೆ, ಪರಮಾತ್ಮನ ಚಿಂತನೆ ಮಾಡಿದರೆ ಮಾತ್ರ ನಮಗೆ ಮೋಕ್ಷಾದಿ ಪುರುಷಾರ್ಥಗಳಾಗತ್ತೆ. ಇವೆಲ್ಲ ಹೇಳಿದ್ದಾಯ್ತು ದಾಸರು. ಇಷ್ಟೆಲ್ಲ ಇದ್ದಾನೆ, ಮರುದ್ಗಣ ದೇವತೆಗಳಿದೆ, ಭಗವದ್ರೂಪಗಳಿವೆ, ದೇವತೆಗಳಿದ್ದಾರೆ, ವಿಶ್ವರೂಪ ಪ್ರಾಜ್ಞ ತೇಜಸ ಭಗವದ್ರೂಪಗಳಿವೆ ಅಂತೆಲ್ಲ ಹೇಳಿದ್ದಾಯಿತು. ಆ ಎಲ್ಲ ಭಗವದ್ರೂಪಗಳ ಇದ್ದರೂ ಕೂಡ ನಮಗೆ ಅವುಗಳ ಚಿಂತನೆ ಬರಬೇಕು. ಮುಖ್ಯವಾಗಿ ಅವುಗಳ ಚಿಂತನೆ ಬರದೇ ಇದ್ದರೆ, ಪರಮಾತ್ಮನಲ್ಲಿ ಭಕ್ತಿ ಬರದೇ ಇದ್ದರೆ, ಅಚಂಚಲವಾದ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ಅಂತ ಹೇಳಿದಂತೆ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು. ಅದನ್ನು ದಾಸರಾಯರು ದೇವರನ್ನು ಯಾವ ರೀತಿಯಲ್ಲಿ ಉಪಾಸನೆ ಮಾಡಿದರೆ ಆ ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ ಅಂತ ಭಾಗವತದ 11ನೇ ಸ್ಕಂದದಲ್ಲಿ ಮತ್ತು 7ನೇ ಸ್ಕಂದದಲ್ಲಿ ಬರುವ 11ನೇ ಸ್ಕಂದದಲ್ಲಿ ಬರುವ ಅವಧೂತ ಗೀತೆಯಲ್ಲಿ 7ನೇ ಸ್ಕಂದದಲ್ಲಿ ಬರುವ ಪೀಠಿಕಾ ಪ್ರಕರಣದಲ್ಲಿ ಹಿರಣ್ಯಕಶಿಪುವಿನ ಪ್ರಾರಂಭದ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ಎರಡೂ ಸಂದರ್ಭಕ್ಕೆ ಅನುಗುಣವಾಗಿ 2 ಶ್ಲೋಕಗಳಿವೆ. ಅದನ್ನಿಟ್ಟುಕೊಂಡು ಭಗವಂತನ ಸಾರೂಪ್ಯ ಮೋಕ್ಷವನ್ನು ಪಡೆಯಿರಿ ಎಂಬ ಅನುಗ್ರಹವನ್ನು ಜಗನ್ನಾಥದಾಸರು ಹೇಳ್ತಾ, ಕೀಟಪೇಶಸ್ಕಾರ ನೆನೆವಿಲಿ ಕೀಟಭಾವವ ತೊರೆದು ತದ್ವತ್ ಖೇಟರೂಪವನೈದಿಯಾಡುವ ತೆರದಿ ಬಕುತಿಯಲೀ ಕೈಟಭಾರಿಯ ಧ್ಯಾನದಿಂದ ಭವಾಟವಿಯನತಿ ಶೀಘ್ರದಿಂದಲಿ ದಾಟಿ ಸಾರೂಪ್ಯವನೈದುವರು ಅಲ್ಪ ಜೀವಿಗಳು. ಬಹಳ ಸುಂದರವಾದ ಭಾಗವತದ ಶ್ಲೋಕದ ಹಾಗೆ ಅನುವಾದ. ಕೀಟ ಪೇಶಸ್ಕಾರ ನೆನೆವಿಲಿ ಕೀಟಭಾವವ ತೊರೆದು ತದ್ವತ್ ಖೇಟರೂಪವನೈದಿ ಆಡುವ ತೆರದಿ ಭಕುತಿಯಲಿ ಕೈಟಭಾರಿಯ ಧ್ಯಾನದಿಂದ ಭವಾಟವಿಯನತಿ ಶೀಘ್ರದಿಂದಲಿ ದಾಟಿ ಸಾರೂಪ್ಯವನ್ನು ಐದುವರು ಅಲ್ಪಜೀವಿಗಳು. ಇಲ್ಲಿ ಅಲ್ಪಜೀವಿಗಳ ಬಗ್ಗೆ ದಾಸರಾಯರು ಹೇಳ್ತಾ ಇದ್ದಾರೆ. ಕೀಟ, ಪೇಶಸ್ಕಾರಿ, ನೆನೆವಿಲಿ, ಕೀಟ ಭಾವವ ತೊರೆದು ತದ್ವತ್ ಖೇಟರೂಪವನ್ನು ಐದಿ ಆಡುವ ತೆರದಿ ಭಕುತಿಯಲಿ ಕೈಟಭಾರಿಯ ಧ್ಯಾನದಿಂದ ಭವಾಟವಿಯನು ಅತಿ ಶೀಘ್ರದಿಂದಲಿ ದಾಟಿ ಸಾರೂಪ್ಯವನ್ನು ಐದುವರು ಅಲ್ಪಜೀವಿಗಳು. ಹಳ್ಳಿಯ ಕಡೆಗಳಲ್ಲಿ ಮನೆಯಲ್ಲಿ ನೀವು ಇದ್ದರೆ, ಇವತ್ತಿನ ಕಾಂಕ್ರೀಟ್ ಬಿಲ್ಡಿಂಗ್ಗಳಲ್ಲಿದ್ದರೆ ಇದು ಕಾಣಿಸಲ್ಲ. ಮಣ್ಣಿನ ಮನೆಯಲ್ಲಿದ್ದರೆ ಅಲ್ಲಿ ಕಣಜದ ಹುಳ ಅಂತ ಅದೊಂದು ಮರಿ ಹುಳವನ್ನು ತಂದು ಅದಕ್ಕೆ ಉಣಿಸೋದನ್ನು, ಗೂಡು ಕಟ್ಟಿ ಅದರಲ್ಲಿಟ್ಟು ಉಣಿಸೋದನ್ನು ಹಳ್ಳಿ ಕಡೆಗೆ ಬಂದಾಗ ನೋಡ್ಬೋದು. ದಾಸರು ಅದನ್ನು ಹೇಳ್ತಾರೆ. ಕಣಜದ ಮರಿಹುಳ ತನಗೆ ಆಹಾರ ತಂದು ಉಣಿಸ್ತಕ್ಕಂಥ ತಾಯಿ ಕಣಜದ ಧ್ಯಾನದಲ್ಲಿ ಅದೇ ಹುಳುವಿನ ಆಕಾರವನ್ನು, ಅದರಂತೆ ಆಕಾರವನ್ನು ತೊರೆದು ತನ್ನ ಆಕಾರವನ್ನು, ಹುಳುವಿನ ಆಕಾರವನ್ನು ಬಿಟ್ಟು ತಾಯಿ ಆಕಾರದಂತೆ, ತಾಯಿ ಕಣಜದಂತೆ ರೂಪವನ್ನು ತಾಳಿ ಹಾರಾಟವನ್ನು ಮಾಡುವಂತೆ ಭಕ್ತಿಪೂರ್ವಕವಾಗಿ ಪರಮಾತ್ಮನ ಧ್ಯಾನ ಮಾಡುವುದರಿಂದ ಅಲ್ಪಜೀವಿಗಳು ಕೂಡ ಸಂಸಾರ ಕಾರಣವನ್ನು ಅತಿ ಶೀಘ್ರವಾಗಿ ದಾಟಿ ಪರಮಪುರುಷನ ಸಾರೂಪ್ಯವನ್ನು ಪಡೆಯುತ್ತಾರೆ.
ಕೀಟ ಪೇಶಸ್ಕಾರಿ ನೆನವಲಿ ಕೀಟಭಾವವ ತೊಳೆದು. ಕೀಟ ಅಂದರೆ ಒಂದು ಕಣಜದ ಮರಿಹುಳ, ಪೇಶಸ್ಕಾರಿ ಅಂದರೆ ಕಣಜ. ಹಸಿರು ಬಣ್ಣದಲ್ಲಿರುತ್ತೆ, ಒಂದಗಲ ಉದ್ದ ಇರುತ್ತೆ, ರೆಕ್ಕೆಗಳೆಲ್ಲದೆ ಇರತಕ್ಕಂಥ ಮರಿಹುಳವನ್ನು ತಾಯಿ ಕಣಜ ಏನು ಮಾಡುತ್ತೆ, ಗೋಡೆಯಲ್ಲಿ ಮಣ್ಣಿನಿಂದ ಭದ್ರವಾದ ಒಂದು ಗೂಡನ್ನು ಕಟ್ಟುತ್ತೆ. ಅದರೊಳಗೆ ಆ ಹುಳವನ್ನು ತಂದಿಡುತ್ತೆ, ಹಸಿರು ಹುಳವನ್ನು. ಅದಕ್ಕೆ ರೆಕ್ಕೆ ಇರೋದಿಲ್ಲ. ಆಹಾರವನ್ನು ತಂದು ತಂದು ಸಾಕತ್ತೆ, ಕುಕ್ಕತ್ತೆ ಮೇಲೆ, ಅದನ್ನು ಕುಕ್ಕತ್ತೆ, ಹೊರಗೆ ಬರದಂತೆ ಕುಕ್ಕತ್ತೆ. ಆಹಾರವನ್ನು ಕೊಟ್ಟು ಸಾಕತ್ತೆ, ಹುಳಗಳನ್ನು ತಂದು ಬಾಯಿಗಿಡತ್ತೆ. ತನ್ನನ್ನು ಬಂಧನದಲ್ಲಿರಿಸಿದ್ದಕ್ಕೆ ಮೊದಲಿಗೆ ಆ ಮರಿ ಕಣಜದ ಹುಳಕ್ಕೆ ಸ್ವಲ್ಪ ಕೋಪ ಬರುತ್ತೆ. ಮುಂದೆ ಆಹಾರ ಕೊಡೋದರಿಂದ ಇದು ಆಹಾರ ಕೊಡುತ್ತೆ ಅಂತ ಭಕ್ತಿ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಹಗಲು ರಾತ್ರಿ ಸದಾ ಪ್ರೀತಿಯನ್ನು ಮಾಡುತ್ತೆ ತಾಯಿ ಕಣಜದ ಮೇಲೆ. ಈ ಧ್ಯಾನದ ಪರಿಣಾಮವಾಗಿ ಹುಳುವಿಗೆ ಕೀಟಭಾವ ಹೋಗಿ ತಾಯಿ ಕಣಜದಂತೆ ರೆಕ್ಕೆ ಬಂದು ಖೇಟ ಆಗತ್ತೆ. ಖೇ ಅಂದರೆ ಆಕಾಶೇ ಅಟತಿ ಇತಿ. ಖೇ ಅಟ ಅಂದರೆ ಆಕಾಶದಲ್ಲಿ ಸಂಚಾರ ಮಾಡುವ ತಾಯಿ ಕಣಜಂತೆ ಅದಕ್ಕೂ ರೆಕ್ಕೆ ಬರುತ್ತೆ. ಮೊದಲು ರೆಕ್ಕೆ ಇರಲ್ಲ, ರೆಕ್ಕೆ ಬಂದು ಅದು ಹಾರತ್ತೆ. ಈ ಉದಾಹರಣೆಯನ್ನು ಭಾಗವತದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾ ಉತ್ತಮ ಜೀವಿಗಳಾಗಿರ್ತಕ್ಕಂಥವರು ಭಕುತಿಯಲ್ಲಿ ಕೈಟಭಾರಿಯ ಧ್ಯಾನದಿಂದ. ಉತ್ತಮ ಜೀವಿಗಳು ತಾತ್ವಿಕ ದೇವತೆಗಳು. ತಾತ್ವಿಕ ದೇವತೆಗಳೆಲ್ಲ, ತತ್ವಾಭಿಮಾನಿ ದೇವತೆಗಳೆಲ್ಲ ಉತ್ತಮ ಜೀವರು. ಅವರಿಗೆ ಅನಾದಿಯಿಂದ ಜ್ಞಾನಭಕ್ತಿಯಾದಿ ಸ್ವಯೋಗ್ಯ ಸರ್ವಗುಣಪೂರ್ಣರಾಗಿರ್ತಾರೆ. ಅವರೆಲ್ಲರೂ ಕೂಡ ಅವರಿಗೆ ಜೀವಾಚ್ಛಾದಕ ಪರಮಾಚ್ಛಾದಕ ರಹಿತರಾಗಿರ್ತಾರೆ. ಕೇವಲ ಹರಿಯ ಇಚ್ಛೆಯಿಂದ ವಿಶೇಷವಾಗಿ ಹರಿಸೇವೆಯನ್ನು ಮಾಡಲಿಕ್ಕೆ ಲಿಂಗ ಶರೀರವನ್ನು ಪರಮಾತ್ಮ ಅವರಿಗೆ ಕೊಟ್ಟಿರ್ತಾನೆ. ಅವರಿಗೆ ಲಿಂಗ ಶರೀರ ಬಂಧಕವಾಗಿರೋದಿಲ್ಲ. ಕೆಲವು ದೇವತೆಗಳಿಗಿದ್ದರೂ ಸ್ವಲ್ಪ ಬಂಧಕವಾಗಿದ್ದರೂ ಬ್ರಹ್ಮದೇವರಿಗಂತೂ ದಗ್ಧ ಪಟಾಯಮಾನವಾಗಿರುತ್ತೆ ಎಂಬುದನ್ನು ಕೇಳಿದ್ದೇವೆ. ಅವರೆಲ್ಲ ಭವಾಟವಿಯನ್ನು, ಸಂಸಾರ ಎಂಬತಕ್ಕಂಥ ಅಟವಿ ಅಂದರೆ ಕಾಡನ್ನು ದಾಟಿದ್ದಾರೆ. ನಾವು ಅಲ್ಪಜೀವಿಗಳು, ಸಾಮಾನ್ಯರು, ಅಜ್ಞಾನಿಗಳು. ನಮಗೆಲ್ಲ ಲಿಂಗದೇಹ ಬಂಧಕವಾಗಿದೆ. ಮೋಕ್ಷ ಸಾಧನ ಮಾಡಿಸುವುದಕ್ಕಾಗಿ ಪರಮಾತ್ಮ ಲಿಂಗದೇಹ ಎಂಬತಕ್ಕಂಥ ಭದ್ರವಾದ ಮಣ್ಣಿನ ಗೂಡಿನಲ್ಲಿ ಪ್ರಾಕೃತ ದೇಹದಲ್ಲಿ ಬಂಧನದಲ್ಲಿ ಇರಿಸಿ ಅನ್ನಾಹಾರವನ್ನು ನೀಡಿ ಸಾಗುತ್ತಾನೆ. ನಾವು ಪ್ರಾರಬ್ಧ ಕರ್ಮದ ವಶದಿಂದ ಬಂಧಕನಾದ ಈ ಗೂಡಲ್ಲಿ ತಂದಿಟ್ಟು ಪ್ರಾರಬ್ಧ ಕರ್ಮಕ್ಕೆ ಸರಿಯಾಗಿ ಸುಖ ದುಃಖಗಳನ್ನು ಕೊಡುವ ಪರಮಾತ್ಮನಲ್ಲಿ ಆಗಾಗ ಕೋಪ ಮಾಡ್ತೇವೆ. ಹೀಗ್ಯಾಕೆ ಮಾಡ್ತಾನೆ, ಹಾಗ್ಯಾಕೆ ಮಾಡಬಾರ್ದು, ಅವರಂತೆ ಯಾಕಿಡಬಾರ್ದು, ಇವರಂತೆ ಯಾಕಿಡಬಾರ್ದು ಅಂತೆಲ್ಲ ಕೋಪ ಮಾಡ್ತೇವೆ. ಆದರೂ ಕ್ರಮೇಣ ಜ್ಞಾನ ಬಂದಂತೆ ಸಾಧನೆ ಆದಂತೆ ಇದೆಲ್ಲ ಪರಮಾತ್ಮ ಮಾಡ್ತಾ ಇರೋದು ಲೀಲೆಯಿಂದ. ಅವನಿಗೇನು ಪ್ರಯೋಜನ ಇಲ್ಲ. ವೈಷಮ್ಯ ನೈರ್ಗುಣ್ಯೇನ ಸಾಪೇಕ್ಷತ್ವ ತಥಾಹಿ ದರ್ಶಯತಿ ಓಂ. ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯತೆ ಇಲ್ಲ. ಎಲರುಣಿಯೋವೋಲ್ ನುಂಗುವಗೆ ಎಲ್ಲಿಹದೋ, ಅವನಿಗೆ ಸುಖ ದುಃಖಾದಿಗಳಿಲ್ಲ ಪರಮಾತ್ಮನಿಗೆ. ನಮ್ಮ ಅನುಗ್ರಹಕ್ಕೋಸ್ಕರವಾಗಿ ಕ್ರೀಡೆಯನ್ನು ಮಾಡ್ತಾ ಇದ್ದಾನೆ. ಈ ಲಿಂಗ ಶರೀರವನ್ನು ಕೊಟ್ಟು ನಮಗೆ ಮೋಕ್ಷದ ಸುಖವನ್ನು ಕೊಡಲಿಕ್ಕೋಸ್ಕರವಾಗಿ ಪರಮಾತ್ಮ ಇದು ಮಾಡ್ತಾ ಇರತಕ್ಕಂಥ ಕ್ರೀಡೆ. ಇದು ಕ್ಲುಪ್ತ ಭೋಗವ ನೀಡಿ ಪ್ರಾಂತದಲ್ಲಿ ನಮಗೆ ಅನುಗ್ರಹವನ್ನು ಮಾಡಲಿಕ್ಕೆ ಅಂತ ಗೊತ್ತಾದ ಮೇಲೆ ಕೋಪವನ್ನು ಬಿಡ್ತೇವೆ. ಪ್ರೀತಿಯಿಂದ ಭಕ್ತಿಯಿಂದ ಧ್ಯಾನವನ್ನು ಮಾಡ್ತಾ ಪರಮಾತ್ಮನ ಧ್ಯಾನದಲ್ಲಿ ತೊಡಗುತ್ತೀವಿ. ಧ್ಯಾನವನ್ನು ಮಾಡ್ತಾ ಸಾರೂಪ್ಯವನ್ನು ಪಡೆಯುತ್ತೇವೆ. ಇದಿಷ್ಟು ಭಾಗವತದಲ್ಲಿ ಶಿಶುಪಾಲನ ಕಥೆಯನ್ನು ಹೇಳುವಾಗ ಹೇಳ್ತಾರೆ. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಯುಜ್ಯ, ಸಾರಷ್ಣ್ಯ ಅಂತ ಮೋಕ್ಷಗಳು. ಉತ್ತಮವಾದ ಮೋಕ್ಷಗಳನ್ನು ಪಡೆದವರಿಗೆ ಸಾರೂಪ್ಯ ಎಲ್ಲರಿಗೂ ಉಂಟು. ಅಲ್ಪಜೀವಿಗಳಿಗೆ ಸಾರೂಪ್ಯ. ಬರೀ ಸಾರೂಪ್ಯವನ್ನು ಪಡೆದವರಿಗೆ ಸಾಯುಜ್ಯ ಇಲ್ಲ. ಸಾಯುಜ್ಯ ಪಡೆದವರಿಗೆ ಸಾರೂಪ್ಯ ಇದೆ. ಸಾಯುಜ್ಯ ಮೋಕ್ಷ ಎಂಬತಕ್ಕಂಥದ್ದು ಉತ್ತಮ ಮೋಕ್ಷ. ಅವರಿಗೆ ಅದೆಲ್ಲ ಬರುತ್ತೆ. ಆದರೆ ಬರೀ ಸಾರೂಪ್ಯವನ್ನು ಪಡೆದವರು ವೈಕುಂಠಾದಿ ಲೋಕಗಳಿಗೆ ಹೋಗೋದಿಲ್ಲ. ಕೇಚಿದತ್ರೈವ ಮುಚ್ಚಂತೆ ಅಂತ ಕೆಲವರು ಇಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಭೂಲಾದಿ ಲೋಕಗಳಲ್ಲಿ ಲಿಂಗದೇಹವನ್ನು ಭಂಗ ಮಾಡಿಕೊಂಡು ನಮಗೆ ಕಾಣಿಸಲ್ಲ, ಸುಖ ಪಡ್ತಾ ಇರ್ತಾರೆ. ಸಾರೂಪ್ಯ ಎಂಬುದು ಕೊನೆಯ ಮೋಕ್ಷ, ಅಲ್ಪಜೀವಿಗಳಿಗೆ ಸಿಗತಕ್ಕಂಥ ಮೋಕ್ಷ ಅದು. ಆ ಸಾರೂಪ್ಯ ಮೋಕ್ಷ ನಮಗೆ ಬರಬೇಕಾದ್ರೆ ಹಿಂದೆ ಇದರ ಬಗ್ಗೆ ಹೇಳಿದ್ದೆ ನಾನು. ತಂ ಯಥಾ ಯಥಾ ಉಪಾಸತೆ
ತದೇವ ಭವತಿ ಅಂತ. ಪರಮಾತ್ಮನನ್ನೇ ಹೇಗೆ ಹೇಗೆ ಉಪಾಸನೆ ಮಾಡಿದರೆ ಅದೇ ರೀತಿಯಾಗಿ ಭಗವಂತ ನಮಗೆ ಸಾರೂಪ್ಯವನ್ನು ಈ ಜೀವಾತ್ಮನಾದವನು ಪರಮಾತ್ಮನ ಅನುಗ್ರಹದಿಂದ ಪಡೀತಾನೆ. ಪರಮಾತ್ಮನಂತೆ ಸ್ವರೂಪನಾಗುತ್ತಾನೆ. ಶಂಖ, ಚಕ್ರ, ಗದಾ, ಪದ್ಮ ಜ್ಞಾನಾನಂದಮಯವಾದ ದೇಹವನ್ನು ಪಡೀತಾನೆ. ಅಪ್ರಾಕೃತವಾದ ದೇಹವನ್ನು ಪಡೀತಾನೆ. ದೇವರೇ ಆಗೋದಿಲ್ಲ. ಆದ್ದರಿಂದ ಪರಮಾತ್ಮನಂತೆ ಜ್ಞಾನಿಗಳಾಗುತ್ತೇವೆ. ಜ್ಞಾನಾನಂದಾತ್ಮಕವಾದ ದೇಹ ಬರುತ್ತೆ. ದುಃಖರಹಿತರಾಗುತ್ತೇವೆ. ಸಂಪೂರ್ಣ ಸುಖಾತ್ಮಕರಾಗುತ್ತೇವೆ. ನಮ್ಮ ಯೋಗ್ಯತೆಯಲ್ಲಿದ್ದಷ್ಟು ಸುಖವನ್ನು ನಾವಲ್ಲಿ ಪಡ್ತೇವೆ. ಆದ್ದರಿಂದ ಭಕ್ತಿಭಾವ ರೂಪವಾದ ಉಪಾಸನೆಯನ್ನು ಮಾಡಿ ಸುಖರೂಪವಾದ ಸಾರೂಪ್ಯವನ್ನು, ದ್ವೇಷರೂಪವಾದ ಉಪಾಸನೆಯನ್ನು ಮಾಡಿ ದುಃಖರೂಪವಾದ ಸಾರೂಪ್ಯವನ್ನು ಪಡೆಯುತ್ತಾರೆ ಜೀವರೆಲ್ಲರೂ ಕೂಡ. ಯಾಕೆಂದರೆ ಪರಮಾತ್ಮನನ್ನು ದೇವರು ಸುಖ ಸ್ವರೂಪನಾಗಿದ್ದಾನೆ, ಸುಖಕ್ಕೆ ಯೋಗ್ಯನಾಗಿದ್ದಾನೆ. ಅವನಿಗೆ ನಾನು ಸುಖ ನೀಡಬೇಕು ಎಂಬತಕ್ಕಂಥ ಈ ಸುಖಭಾವನೆಯೇ ಭಕ್ತಿಭಾವ. ದೇವರು ದುಃಖ ಸ್ವರೂಪಿಯಾಗಿದ್ದಾನೆ, ದುಃಖ ಯೋಗ್ಯನೇ ಆಗಿದ್ದಾನೆ. ಅವನಿಗೆ ದುಃಖವನ್ನೇ ಉಂಟು ಮಾಡಬೇಕು ಅಂತ ದುಃಖ ಭಾವನೆಯನ್ನೇ ಮಾಡೋದು ದ್ವೇಷಭಾವ. ಹೀಗಾಗಿ ಭಕ್ತನಿಗೆ ಸುಖರೂಪವಾದ ಸಾರೂಪ್ಯ, ದ್ವೇಷಿಗೆ ದುಃಖರೂಪವಾದ ಸಾರೂಪ್ಯ ಬರುತ್ತೆ. ಸುಖದ ಸಾರೂಪತೆಯೇ ಮೋಕ್ಷ, ದುಃಖದ ಸಾರೂಪತೆಯೇ ತಮಸ್ಸು. ತಂ ಯಥಾ ಯಥೋಪಾಸತೆ ತದೇವ ಭವತಿ ಅಂತ. ಆದ್ದರಿಂದ ಕೀಟ ಕಣಜದ ಹುಳವನ್ನು ಏನು ತಂದಿಡುತ್ತೆ, ಅದು ಒಳಗಡೆ ಇದ್ದ ಹುಳಕ್ಕೆ ತನ್ನ ಅಂತೆಯೇ ರೂಪವನ್ನು ಅದು ಕೊಡೋಲ್ಲ, ಪರಮಾತ್ಮ ಕೊಡ್ತಾನೆ ಅದಕ್ಕೆ. ಆ ಹುಳವೇ ಆ ಹುಳ ಆಗೋದಿಲ್ಲ. ತಾಯಿ ಕಣಜದಂತೆ ಮರಿ ಕಣಜ ಆಗಲ್ಲ, ಅದೇ ಅದಾಗಿ ಬಿಡಲ್ಲ, ಒಂದರಲ್ಲೊಂದು ಐಕ್ಯ ಆಗಲ್ಲ. ಅದು ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ಹಾಗೆ ಪರಮಾತ್ಮ ಸುಖಸ್ವರೂಪಿಯಾಗಿದ್ದಾನೆ, ನನ್ನಿಂದ ಭಿನ್ನನಾಗಿದ್ದಾನೆ, ಜ್ಞಾನಾನಂದಾತ್ಮಕನಾಗಿದ್ದಾನೆ, ದುಃಖರಹಿತನಾಗಿದ್ದಾನೆ, ನನಗೆ ಸುಖವನ್ನು ಕೊಡ್ತಕ್ಕಂಥವನಾಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ಅಲ್ಪಜೀವಿಗಳು ಸಾರೂಪ್ಯ ಮೋಕ್ಷವನ್ನಾದರೂ ಕೊನೆಯ ಮೋಕ್ಷವನ್ನು ಪಡೆಯಬಹುದು. ನಹಿಪೇಶಸ್ಕೃತ ಕಿಂಚಿತ್ ಫಲದಾತೃತ್ವಮಿಷ್ಯತೆ ಸ್ವಾತಂತ್ರ್ಯಾದ್ವಿದ್ವಿಷಾಣಾಂ ಹಿ ಕೇಶವೋ ನ ಸುಖಪ್ರದಃ. ದ್ವೇಷ ಮಾಡೋರಿಗೆ ಪರಮಾತ್ಮ ಸುಖವನ್ನು ಕೊಡೋದಿಲ್ಲ. ದೇವರನ್ನು ಭಕ್ತಿಯನ್ನು ಯಾರು ಮಾಡ್ತಾರೋ ಅವರಿಗೆ ಭಕ್ತಿಯನ್ನು ಕೊಡ್ತಾನೆ, ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ. ದೇವರನ್ನು ಬೈದರೆ, ದೇವರ ನಿಂದನೆಯನ್ನು ಕೇಳಿದರೆ ಅವರಿಗೆ ಅಂಧಂತಮಸ್ಸಾಗತ್ತಂತೆ ಮಾಡಿದವನಿಗಿಂತ. ತತ್ಪರಸ್ಯ ಜನಸ್ಯ ಚ ಅನ್ನತ್ತೆ ಭಾಗವತ. ದಾಸರಾಯರು ಇದನ್ನೇ ಹೇಳ್ತಾ ಇದ್ದಾರೆ. ಕೀಟಪೇಶಸ್ಕೃತ ರುದ್ಧ ಕುಡ್ಯೇಯಾಂತ ಮನುಸ್ಮರನ್ ಸಂಭ್ರಮ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ ಅಂತ. ಅದರಂತೆ ರೂಪವನ್ನು ಪಡೆಯುತ್ತೆ ಹೊರತು ಅದೇ ಆಗತ್ತೆ ಅಂತ ಭಾಗವತದಲ್ಲಿ ಹೇಳಿಲ್ಲ. ನಾವೇ ದೇವರಾಗೋದಿಲ್ಲ. ನಾವು ದೇವರು ಅಂತ ನಮ್ಮನ್ನು ನಾವು ಅಸದುಪಾಸನೆಯನ್ನು ಮಾಡಿದರೆ ನಾವು ದೇವರಾಗೋದಿಲ್ಲ. ನಾವು ದೇವರು ಅಂತ ಉಪಾಸನೆ ಮಾಡಿದರೆ ನಾವು ದೇವರಾಗಲ್ಲ. ನಾವೇ ದುಡ್ಡು, ನಾವೇ ಮನೆ ಅಂದರೆ ಮನೆ ಆಗ್ತೀವಾ? ಆಗೋದಿಲ್ಲ. ಮನೆ ಬೇರೆ, ನಾವು ಬೇರೆ. ಆದ್ದರಿಂದ ಯತ್ರ ಯತ್ರ ಮನೋದೇಹಿ ಧಾರಯತ್ ಸಕಲಂ ಧಿಯ ಸ್ನೇಹಾದ್ ದ್ವೇಷಾದ್ ಭಯಾದ್ವಾಪಿ ಯಾತಿ ತತ್ತತ್ ಸ್ವರೂಪತಾಂ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಎಲ್ಲೆಲ್ಲಿ ಮನಸ್ಸನ್ನು ಯಾವ್ಯಾವ ರೀತಿಯಿಂದ ಪರಮಾತ್ಮನಲ್ಲಿ ಸ್ನೇಹದಿಂದಲೋ ದ್ವೇಷದಿಂದಲೋ ಇಡ್ತಾನೆ ಅದರಂತೆ ತಾನು ಸಾರೂಪ್ಯ ಮೋಕ್ಷವನ್ನು ಪಡೆಯುತ್ತಾನೆ. ಸಂತ್ಯತ್ಯಲ್ಪ ವಿದ್ವೇಷೆ ಭೋಜನಂ ದಾಸ್ಯತೀತಿತು ಸ್ನೇಹ ಬಾಹುಲ್ಯತೆ ಕೀಟ ಪೇಶಸ್ಕಾರಿ ಸಮೋಭವೇತ್ ಅಂತ. ಆದ್ದರಿಂದ ಪರಮಾತ್ಮನಲ್ಲಿ ದ್ವೇಷವನ್ನು ಮಾಡಿದರೆ ದ್ವೇಷವೇ ನಮಗೆ ಉಳಿಯುತ್ತೆ, ಅಂಧಂತಮಸ್ಸಾಗತ್ತೆ, ದುಃಖ ಆಗತ್ತೆ, ನಿತ್ಯ ದುಃಖ ಆಗತ್ತೆ ನಮಗೆ. ಆದ್ದರಿಂದ ಪರಮಾತ್ಮನನ್ನು ಸುಖಸ್ವರೂಪಿ, ಜೀವಾತ್ಮನಿಂದ ಭಿನ್ನ ಪರಮಾತ್ಮ, ಜಗತ್ತಿನಿಂದ ಭಿನ್ನ, ನಾವು ಜಗತ್ತಿನಿಂದ ಭಿನ್ನ. ಹೀಗೆ ದೇವರಲ್ಲಿ ಚಿಂತನೆ ಮಾಡಿದರೆ ಹಾಗೇ ಆಗುತ್ತೇವೆ. ದೇವರಲ್ಲಿ ಯಾವುದೇ ಒಂದು ರೀತಿಯಿಂದಲಾದರೂ ಮನಸ್ಸನ್ನಿಡಬೇಕು ಅಂತಾರೆ. ಕಾಮಾತ್, ಭಯಾತ್, ಲೋಭಾತ್, ಸ್ನೇಹಾತ್, ಸಂಬಂಧಾತ್ ಅಂತ 5 ಥರವಾಗಿ ದೇವರಲ್ಲಿ ಮನಸ್ಸನ್ನಿಡತಕ್ಕಂಥ ಪದ್ಧತಿ ಇದೆ. ಗೋಪಿಕಾಸ್ತ್ರೀಯರು ಮೊದಲು ಕಾಮಯುಕ್ತರಾಗಿ ಕಾಮಯುಕ್ತ ಭಕ್ತಿಯನ್ನು ಮಾಡಿದರು. ಮೊದಲು ದೇವರಲ್ಲಿ ಕಾಮವನ್ನು ಮಾಡಿದರು. ಆನಂತರದಲ್ಲಿ ದೇವರ ಬಗ್ಗೆ ಗೊತ್ತಾಯಿತು ಅವರಿಗೆ. ದೇವರು
ಬೇರೆ, ಅವನಿಗೆ ನಮ್ಮ ದೇಹದ ಸುಖ ಬೇಕಾಗಿಲ್ಲ ಅಂತ. ಅದಕ್ಕೆ ಅವರು ದೇವರಿಗೆ ಅಂತಾರೆ, ಸಖಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿನಾಂ ಅಂತರಾತ್ಮದೃಕ್ ವಿಖನ ಸಾರ್ಚಿತೋ ವಿಶ್ವಗುಪ್ತಯೇ ಸಖ ಉದೇಯಿವಾನ್ ಸಾತ್ವತಾಂಕುಲೇ. ಸ್ವಾಮಿ, ನೀ ಯಾರು ಅಂತ ಗೊತ್ತು? ರಮಾದೇವಿಗೆ ಗಂಡ, ಬ್ರಹ್ಮರುದ್ರಾದಿ ದೇವತೆಗಳಿಂದ ವಂದನೀಯನಾದ ಸ್ವಾಮಿ ನೀನು ನಮ್ಮ ದೇಹದ ಸುಖ ನಿನಗೆ ಬೇಕಾಗಿಲ್ಲ. ರಮಾದೇವಿಯ ದೇಹದ ಸುಖವೇ ನಿನಗೆ ಬೇಡದೇ ಇರುವಾಗ ನಮ್ಮದು ಯಾಕೆ ಬೇಕು ಅಂತ ಅವರಿಗೆ ಅರ್ಥ ಆಯಿತು. ಭಗವಂತನ ವ್ಯಾಪ್ತತೆ, ಅವನ ಗುಣಪರಿಪೂರ್ಣತೆ, ಅವನ ಸ್ವಾತಂತ್ರ್ಯ ಜ್ಞಾನ, ಅವನ ಪ್ರೇರಕ ಶಕ್ತಿ, ಸರ್ವೇಂದ್ರಿಯ ಪ್ರೇರಕನಾಗಿ ಸರ್ವಜೀವಾಂತರ್ಯಾಮಿಯಾಗಿ ಜೀವರ ಗುಣಕರ್ಮಗಳನ್ನು ಪ್ರೇರಣೆ ಮಾಡುವುದನ್ನು ತಿಳಿದ ಗೋಪಿಕಾಸ್ತ್ರೀಯರು ಪರಮಾತ್ಮನ ಗುಣಗಾನವನ್ನು ಮಾಡಿ ಪರಮಾತ್ಮನಲ್ಲಿ ಭಕ್ತಿಯನ್ನೇ ಮಾಡಿದರೆ ಹೊರತು ಕಾಮವನ್ನು ಮಾಡಲಿಲ್ಲ. ಎರಡನೇದ್ದು ದ್ವೇಷವನ್ನು ಮಾಡಿದ ಮೊದಲಿಗೆ ಶಿಶುಪಾಲ, ಕೊನೆಯಲ್ಲಿ ಸ್ವಾಭಾವಿಕವಾಗಿ ಅವರಲ್ಲಿ ಭಕ್ತಿ ಇತ್ತು. ಆದರೆ ಅವರಿಗೇನಾಗಿತ್ತು? ಅಸುರಾವೇಶ ಪ್ರಯುಕ್ತವಾಗಿ ದೈತ್ಯರ ಆವೇಶದಿಂದ ದೇವರಲ್ಲಿ ದ್ವೇಷವನ್ನು ಮಾಡಿದ್ದರು. ಪುಟ್ಟ ಮಕ್ಕಳು ಸಣ್ಣ ವಯಸ್ಸಲ್ಲಿ ತಾಯಿಗೆ ಒದ್ದರೆ, ತಂದೆಗೆ ಒದ್ದರೆ, ಸಣ್ಣ ವಯಸ್ಸು ಅಜ್ಞಾನ ಅಂತ ಬಿಡುವಂತೆ ಪರಮಾತ್ಮನೂ ಕೂಡ ಇವರೆಲ್ಲ ಅಸುರಾವೇಶವಾಗಿ ಮಾಡಿದ್ದಾರೆ, ನನಗೇನು ತೊಂದರೆ ಇಲ್ಲ ಅಂತ ಬಿಟ್ಟುಬಿಡ್ತಾನೆ. ಆದರೆ ಜ್ಞಾನ ಬಂದ ಮೇಲೂ ಕೂಡ, ಶಾಸ್ತ್ರವನ್ನು ಓದಿದ ಮೇಲೂ ಕೂಡ ದೇವರನ್ನು ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ ಅಂತ ಮಾಡಿದರೆ ಪರಮಾತ್ಮ ಅಂಧನ್ ತಮಸ್ಸಿಗೆ ಹಾಕುತ್ತಾನೆ. ಆದ್ದರಿಂದ ಹಿರಣ್ಯಕಶಿಪು ನರಸಿಂಹನಲ್ಲಿ ಸ್ವಾಭಾವಿಕವಾದ ದ್ವೇಷಭಾವನೆಯಿಂದ ವಿಕೃತಾಕಾರದ ರಾಕ್ಷಸ ರಾವಣನಾಗಿ ದುಃಖಿಯಾದ, ತಾನೂ ಅತ್ತ ಜಗತ್ತನ್ನು ಅಳಿಸಿಬಿಟ್ಟ. ಅದಕ್ಕೆ ಸ್ವಯಂ ರೌತಿ ರಾವಯತಿ ಲೋಕಾನಿತಿ ರಾವಣ ಅಂತವನಿಗೆ. ಹಿರಣ್ಯಕಶಿಪು ದೇವರ ತೊಡೆಯ ಮೇಲೆ ಸಾಯುವಾಗಲೂ ಕೂಡ ದೇವರನ್ನು ದೇವರು ಅಂತ ತಿಳಿಯಲಿಲ್ಲ. ಹಿರಣ್ಯಕಶಿಪುರ್ಭೂತಂ ಅಮನ್ಯತ ಮೃತೌ ಹರಿಂ ಅಥೋ ಭಯಾನಕೋ ಜಾತೌ ಕುಂಭಕರ್ಣ ದಶಾನನೋ ಅಂತ ದೇವರ ತೊಡೆಯ ಮೇಲೆ ಸತ್ತದ್ದು ಜಾಗ ಮುಖ್ಯ ಅಲ್ಲ ನೋಡ್ರಿ, ದೇವರನ್ನು ನೋಡ್ತಲೇ ಸತ್ತ. ಕೆಲವರು ಹೇಳ್ತಾರೆ, ಏನ್ರಿ ಎಂಥ ಕ್ಷೇತ್ರದಲ್ಲಿ ಎಂಥ ದೇವಸ್ಥಾನದಲ್ಲೇ ಮರಣ ಬಂತು ಅಂತ, ಏಕಾದಶಿ ಮರಣ ಬಂತಲ್ರಿ ಅವರಿಗೆ, ಎಂಥ ಪುಣ್ಯಾತ್ಮರು ಅಂತ. ಇವೆಲ್ಲ ನೀವು ಹೇಳ್ಕೋಬೇಕು, ಅವ್ರು ಪುಣ್ಯಾತ್ಮರೋ ಪಾಪಾತ್ಮರೋ, ಸಾಯುವಾಗ ಏನು ಚಿಂತನೆ ಬಂತೋ ಗೊತ್ತಿಲ್ಲ. ನಾವಂತೂ ಬಿಟ್ಟು ವೈಕುಂಠ ಸಮಾರಾಧನೆ ಊಟ ಮಾಡಿ ಬರುವಾಗ ಅವರೇನೋ ಬೆಳ್ಳಿ ಬಟ್ಲೋ ಒಂದು 5 ರೂಪಾಯೋ 50 ರೂಪಾಯೋ 500 ರೂಪಾಯಿ ದಕ್ಷಿಣೆ ಕೊಟ್ಟಾಗ ಮಕ್ಕಳ ಮನಃಶಾಂತಿಗೋಸ್ಕರವಾಗಿ ಇನ್ನೊಮ್ಮೆ ಊಟಕ್ಕೆ ಕರೀಲಿ ಅನ್ನೋ ಉದ್ದೇಶಕ್ಕೋ ಅವರ ಮನಃಶಾಂತಿಗೋ ವೈಕುಂಠಕ್ಕೆ ಹೋದನಪ್ಪ, ನಿನ್ನಂಥ ಒಳ್ಳೆ ಮಗ ಹುಟ್ಟಿದ್ದರಿಂದ, ನೀನು ಶ್ರಾದ್ದ ಮಾಡಿದ್ದರಿಂದ ಅಂದ್ಬಿಡ್ತೀವಿ. ಆದರೆ ಪ್ರಹ್ಲಾದರಾಜನಂಥ ಮಗ ಇದ್ದರೂ ಕೂಡ ಹಿರಣ್ಯಕಶಿಪುವಿನ ಒಳಗಿದ್ದ ಜಯನಿಗೆ ಮೋಕ್ಷವಾಯಿತೇ ಹೊರತು ಹಿರಣ್ಯಕಶಿಪು ಎಂಬತಕ್ಕಂಥ ರಾಕ್ಷಸನಿಗೆ, ದೈತ್ಯನಿಗೆ ಮೋಕ್ಷ ಆಗಲಿಲ್ಲ. ಒಂದೇ ಮನೆಯಲ್ಲೇ ಇಬ್ಬರು ಇದ್ದರೂ ಕೂಡ ಒಬ್ಬೊಬ್ಬರ ಭಾವನೆಗಳು ಬೇರೆ ಇರುತ್ತೆ, ಭಕ್ತಿ ಬೇರೆ ಇರುತ್ತೆ. ಒಂದೇ ಮನೆಯಲ್ಲಿ ಅನೇಕರು ಇರ್ತೀವಲ್ವ, ಒಬ್ಬರ ದೇಹದಿಂದಲೇ ಅನೇಕ ಮಕ್ಕಳು ಹುಟ್ಟಿರ್ತಾರೆ. ತಾಯಿ ಸ್ವಭಾವ ಕೆಲವರಿಗೆ, ತಂದೆ ಸ್ವಭಾವ ಕೆಲವರಿಗೆ, ಇನ್ಯಾರದೋ ಸ್ವಭಾವ ಕೆಲವರಿಗೆ, ಇನ್ಯಾರದೋ ಆಸುರಿ ಸ್ವಭಾವದಿಂದ ಮತ್ತೆ ಕೆಲವರಿಗೆಲ್ಲ ಹೀಗೆಲ್ಲ ಬದಲಾವಣೆ ಆಗೋದುಂಟು. ಹಿರಣ್ಯಕಶಿಪುವಾಗಿ ತಾನು ಸಾಯುವಾಗ ದೇವರನ್ನು ಭೂತ ಅಂತ ತಿಳಿದು ಸತ್ತ. ಅದಕ್ಕೆ ಮುಂದಿನ ಜನ್ಮದಲ್ಲಿ ಅಥೋ ಭಯಾನಕೌ ಜಾತೌ ಕುಂಭಕರ್ಣ ದಶಾನನೌ, ಭಯಂಕರವಾದ ರಾವಣ ಕುಂಭಕರ್ಣರಾದರು. ಅದಾದ ಮೇಲೆ ರಾವಣನಾಗಿದ್ದಾಗ ರಾಮ ಎದುರಿಗೆ ನಿಂತಿದ್ದ. ರಾಮ ಎದುರಿಗೆ ನಿಂತಿದ್ದರೂ ಕೂಡ ಇವನು ರಾಮ ಸಕಲ ಜಗದೊಡೆಯ ನನ್ನ ಸ್ವಾಮಿ ಅಂತ ಚಿಂತನೆ ಬರಲಿಲ್ಲ ರಾವಣನಿಗೆ. ಯಾರೋ ರಾಮ ಮಾನವ ಕ್ಷತ್ರಿಯ ಬಂದಿದ್ದಾನೆ, ನನ್ನನ್ನು ಸಂಹಾರ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ತಿಳಿದು ಸಾಯುವಾಗ ರಾಮನನ್ನು ಮಾನವ ಕೊಂದ ನನ್ನನ್ನು ಅಂತ ಚಿಂತನೆ ಮಾಡಿದ್ದರಿಂದ ಮುಂದಿನ ಜನ್ಮದಲ್ಲಿ ಮಾನವನಾಗಿ ಶಿಶುಪಾಲನಾಗಿ ಕ್ಷತ್ರಿಯನಾಗಿ ಹುಟ್ಟಿದ. ಆಗ ದೇವರಿಗೆ ಕೃಷ್ಣನಿಗೆ ಅಗ್ರಪೂಜೆಯನ್ನು ಧರ್ಮರಾಜ ಮಾಡುವಾಗ ವಿರೋಧ ಮಾಡಿ ದೇವರ ಜೊತೆ ಯುದ್ಧ ಮಾಡಿದ. ಇದು ಸನಕಾದಿಗಳ ಶಾಪ, ಭಗವಂತ ಒಪ್ಪಿದ್ದುದು. ಆ ಶಾಪಕ್ಕೆ ಒಳಗಾಗಿ ಆತ ಕೊನೆಗೇನು ಮಾಡಿದ? ಶಿಶುಪಾಲನಾದಾಗ ದೇವರ ಜೊತೆಗೆ ಯುದ್ಧ ಮಾಡುವಾಗ ಪರಮಾತ್ಮ ಕೊನೆಗೆ ಯುದ್ಧವನ್ನು ಮಾಡಿ ಅವನು ಸೋಲಿಸ್ತಾ ಚಕ್ರಧಾರಿಯಾಗಿ ಪರಮಾತ್ಮ ನಿಂತ. ಆ ಚಕ್ರಧಾರಿಯಾಗಿ ಕೃಷ್ಣ ನಿಂತದ್ದನ್ನು ನೋಡಿ
ವೈಕುಂಠ ಲೋಕದಲ್ಲಿ ಯಾವ ಭಗವಂತನ ಮನೆಯ ಬಾಗಿಲನ್ನು ಕಾಯುವ ನಾನು, ಅದೇ ವೈಕುಂಠ ಲೋಕದಲ್ಲಿರತಕ್ಕಂಥ ಶ್ರೀಮನ್ನಾರಾಯಣ ವಾಸುದೇವ ಅವನೇ ಈ ಕೃಷ್ಣನಾಗಿ ಬಂದಿದ್ದಾನೆ ಎನ್ನುವ ಪರಮಾತ್ಮನ ರೂಪಗಳಿಗೆ ಒಂದನ್ನೇ ಐಕ್ಯವನ್ನು ಚಿಂತನೆ ಮಾಡಿ, ಅವನೇ ಇವನು, ಆ ಸ್ವಾಮಿಯೇ ನನ್ನ ಹೃದಯಾಂತರ್ಯಾಮಿಯಾದ ಬಿಂಬರೂಪ ಅಂತ ಚಿಂತನೆ ಮಾಡಿದ. ಫ್ರ್ಯಾಕ್ಷನ್ ಆಫ್ ಸೆಕೆಂಡು ದೇವರ ಕೈಯಿಂದ ಚಕ್ರ ಬಂದು ಶಿಶುಪಾಲನ ದೇಹವನ್ನು ಛೇದಿಸುವುದರ ಒಳಗಾಗಿ ಇಷ್ಟು ಕೆಲಸ ನಡೆದು ಹೋಯಿತು. ಯಾವಾಗ ಇವನು ಜಗದೊಡೆಯ ನನ್ನ ಸ್ವಾಮಿ, ನಾನು ಸ್ವತಂತ್ರ ಅವನು ಸ್ವತಂತ್ರ, ನಾನು ಜಯ ಎಂಬತಕ್ಕಂತಹ ಪರಮಾತ್ಮನ ಪಾರ್ಶ್ವದ ಬಾಗಿಲನ್ನು ಕಾಯ್ತಕ್ಕಂಥವನು ಎನ್ನುವ ಚಿಂತನೆ ಅವನಿಗೆ ಯಾವಾಗ ಬಂತೋ, ಹಿರಣ್ಯಕಶಿಪುವಾಗಿ ಸತ್ತಾಗ, ರಾವಣನಾಗಿ ಸತ್ತಾಗ ಆಗದೇ ಇದ್ದ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಾಯುಜ್ಯ ಮೋಕ್ಷ ಶಿಶುಪಾಲನಾಗಿದ್ದಾಗ ಬಂತು. ಅದನ್ನೇ ನೋಡಿದ ಧರ್ಮರಾಜ, ಇದೇನು ಸ್ವಾಮಿ ಎಂದ. ಆರಭ್ಯ ಕಲಭಾಷಣ, ತೊದಲು ನುಡಿ ನುಡಿದಾಗಲಿಂದ ದೇವರನ್ನು ಬೈದುಕೊಂಡೇ ಹುಟ್ಟಿದ್ದ ಪಾಪಿ ಶಿಶುಪಾಲನಿಗೆ ಮೋಕ್ಷ ಹೇಗಾಯಿತು, ಬೈದ ವೇನನಿಗೆ ಯಾಕೆ ಮೋಕ್ಷ ಆಗಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ. ಧರ್ಮರಾಜನಿಗೆ ನಾರದರು ಉತ್ತರವನ್ನು ಕೊಡ್ತಾರೆ. ನಿಂದನ ಸ್ತವ ಸತ್ಕಾರ ನೆಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ನ ಅವಿವೇಕೇನ ಕಲ್ಪಿತಂ. ಬೈಯೋದು, ಸ್ತೋತ್ರ ಮಾಡೋದು, ಹಿಂಸೆ ಮಾಡೋದು, ಸನ್ಮಾನ ಅವಮಾನ ಮಾಡೋದು ಎಲ್ಲದೂ ಕೂಡ ಯಾರಿಗೆ ತ್ರಿಗುಣಾತ್ಮಕವಾದ ಪ್ರಾಕೃತ ದೇಹ ಇರುತ್ತೆ ಆ ದೇಹದಲ್ಲಿದ್ದವರಿಗೆ ಇದು ವಿಕಾರಗಳನ್ನು, ಸಂತೋಷವನ್ನು ಕೊಡುತ್ತೆ. ಆದರೆ ಪರಮಾತ್ಮ ತ್ರಿಗುಣ ದೇಹದಿಂದ ರಹಿತನಾದ್ದರಿಂದ, ತ್ರಿಗುಣಾತೀತನಾದ್ದರಿಂದ ಪರಮಾತ್ಮನಿಗೆ ಬೈದರೆ ಅಂದರೆ ಏನೂ ದುಃಖ ಇಲ್ಲ. ಬೈಯೋದು, ಸ್ತೋತ್ರ ಮಾಡೋದು ಅವರವರ ಸ್ವರೂಪದ ಅಭಿವ್ಯಕ್ತಿ ಅಷ್ಟೇ. ಅದರಿಂದ ದೇವರಿಗೆ ಏನೂ ಬರೋದಿಲ್ಲ. ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ. ಪ್ರಹ್ಲಾದರಾಜರು 43 ಶ್ಲೋಕಗಳಿಂದ ದೇವರನ್ನು ಸ್ತೋತ್ರ ಮಾಡ್ತಾ, ನನ್ನ ಸ್ತೋತ್ರದಿಂದ ನಿನಗೆ ಹೊಸದಾಗಿ ಬರಬೇಕಾದ ಸಂತೋಷ ಏನೂ ಇಲ್ಲ ಸ್ವಾಮಿ. ಯಾಕೆಂದರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆದ್ದರಿಂದ ನೀನು ಪೂರ್ಣನೇ. ನಮ್ಮ ಸ್ತೋತ್ರ, ನಮ್ಮ ಪೂಜೆ, ನಮ್ಮ ನೈವೇದ್ಯ, ನಮ್ಮ ದಾನ, ನಾವು ಮಾಡುವ ಅಲಂಕಾರ ಯಾವುದರಿಂದಲೂ ನಿನಗೇನಾಗಬೇಕಾದ್ದಿಲ್ಲ ಅಂತ. ನಮ್ಮ ಸ್ವರೂಪದ ಅಭಿವ್ಯಕ್ತಿ ದೇವರ ಸ್ತೋತ್ರ ಮಾಡೋದು, ದ್ವೇಷ ಮಾಡೋದು, ಸ್ತೋತ್ರವೂ ಮಾಡೋದು, ದ್ವೇಷವೂ ಮಾಡೋದು, ಇದು ಸಾತ್ವಿಕ ರಾಜಸ ತಾಮಸದ ಗುಣದ ಅಭಿವ್ಯಕ್ತಿ. ಅದರಿಂದ ಶಿಶುಪಾಲ ಎಂಬತಕ್ಕಂಥ ದೈತ್ಯ ಅಂಧಂತಮಸ್ಸನ್ನು ಪಡೀತಾನೆ. ಶಿಶುಪಾಲನ ಜೊತೆಗೆ ಒಂದೇ ದೇಹದಲ್ಲಿದ್ದ ಜಯ ಎಂಬತಕ್ಕಂಥ ವೈಕುಂಠ ದ್ವಾರಪಾಲಕನಾದ ದೇವ ಮಾತ್ರ ಪ್ರಾರಬ್ಧದಿಂದ ಅಸುರಾವೇಶ ಪ್ರಯುಕ್ತವಾಗಿ ದ್ವೇಷ ಮಾಡಿದರೂ ಅಂತ್ಯಕಾಲದಲ್ಲಿ ಅದನ್ನು ಬಿಟ್ಟು ಸ್ವಾಭಾವಿಕವಾದ ಭಕ್ತಿಭಾವವನ್ನು ಮಾಡಿದ್ದರಿಂದ ಸುಖ ಸಾರೂಪ್ಯವನ್ನು ಹೊಂದಿ ವೈಕುಂಠವನ್ನು ಹೊಂದಿದ್ದಾನೆ. ಆದ್ದರಿಂದ ಅವನು ಭಗವಂತನ ವಿಷಯದಲ್ಲಿ ಸ್ವಾಭಾವಿಕ ಪ್ರೀತಿ ಮತ್ತು ಭಕ್ತಿ ಸ್ವರೂಪನಾಗಿದ್ದಾನೆ. ಅವರವರ ಈ ಸ್ವಾಭಾವಿಕ ಗುಣದೋಷಗಳೇ ಕೊನೆಯಲ್ಲಿ ಪೂರ್ತಿ ವ್ಯಕ್ತವಾಗುತ್ತೆ. ಅಸ್ವಾಭಾವಿಕವಾಗಿ ಹಿಂದೆ ಇದ್ದವನ್ನು ಬಿಟ್ಟು ಹೋಗಿಬಿಡತ್ತೆ. ಅದನ್ನೇ ಭಾಗವತ 11ನೇ ಸ್ಕಂದಲ್ಲೂ ಅವಧೂತ ಕಥೆಯಲ್ಲೂ ಕೂಡ ಇದನ್ನು ಹೇಳ್ತಾರೆ. ಕೀಟಪೇಶಸ್ಕರಂ ಧ್ಯಾಯನ್ ಕುಡ್ಯಾಂ ತೇನ ಪ್ರವೇಶಿತಃ ಯಾತಿ ತತ್ಸಾಮ್ಯತಾಂ ರಾಜನ್ ಪೂರ್ವರೂಪಂ ನ ಸಂತ್ಯಜನ್. ಭಾಗವತದಲ್ಲಿ 2 ಕಡೆಯಲ್ಲಿ ಈ ಶ್ಲೋಕ ಬರುತ್ತೆ. ಜೀವ ಪರಮಾತ್ಮನಲ್ಲಿ ಪ್ರೀತಿಯಿಂದ ಪ್ರೀತಿ ವಿಷಯವಾದ ಸುಖ ಸ್ವರೂಪವನ್ನು ಧ್ಯಾನ ಮಾಡಿದರೆ ಮೋಕ್ಷದಲ್ಲಿ ಪ್ರೀತಿ ವಿಷಯಕ ಸುಖ ಸ್ವರೂಪನಾಗುತ್ತಾನೆ. ದ್ವೇಷದಿಂದ ದ್ವೇಷ ವಿಷಯವಾದ ದುಃಖ ಸ್ವರೂಪವನ್ನೇ ಪರಮಾತ್ಮನಲ್ಲಿ ಧ್ಯಾನ ಮಾಡಿದರೆ ತಮಸ್ಸಿನಲ್ಲಿ ಅವನು ದ್ವೇಷ ವಿಷಯಕವಾದ ದುಃಖ ಸ್ವರೂಪ ಅವನಾಗುತ್ತಾನೆ ಅಂತ ಭಾಗವತ ಸ್ಪಷ್ಟ ಮಾಡಿದೆ. ಆದ್ದರಿಂದ ದಾಸರಂತಾರೆ, ಸಜ್ಜನರೇ ಎಚ್ಚರಿಕೆ, ದೇವರನ್ನು ದ್ವೇಷ ಮಾಡಬೇಡ್ರಿ. ದ್ವೇಷ ಮಾಡ್ತಾ ಇದ್ದಾನೆ ದೇವರನ್ನು ಅಂದರೆ, ದ್ವೇಷ ಅಂದರೆ ಬಹುರೂಪದಲ್ಲಿದೆ. ಆಚಾರ್ಯರು ಹೇಳ್ತಾರೆ, ದೇವರು ನಾನು ಒಂದೇ ಅನ್ನೋದೊಂದು ದ್ವೇಷ, ವೇದಾದಿ ಸತ್ಕರ್ಮಗಳನ್ನು ಆಚರಣೆ ಮಾಡದೆ ಇವೆಲ್ಲ ಸುಳ್ಳು ಅನ್ನೋದೊಂದು ದ್ವೇಷ, ಪಂಚಭೇದಗಳನ್ನು ಸುಳ್ಳು ಅನ್ನೋದು ಒಂದು ಥರದ ದ್ವೇಷ. ಅದಕ್ಕೆ ಈ ಥರದ ದ್ವೇಷಗಳನ್ನು ಬಿಟ್ಟು ಭಕ್ತಿಯನ್ನು ಮಾಡಬೇಕು. ಎಲ್ಲರೂ ದೇವರೇ ಎಂದು ಬಿಡೋದು, ಎಲ್ಲರೂ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನೂ ದೇವರು ಎಂದು ಬಿಡೋದು. ಎಲ್ಲರೂ ದೇವರಲ್ಲ, ಎಲ್ಲರಲ್ಲಿಯೂ ದೇವರಿದ್ದಾನಷ್ಟೇ. ಆದ್ದರಿಂದ ಪರಮಾತ್ಮನನ್ನು ಸರಿಯಾಗಿ ತಿಳಿದು ಆ ರೀತಿಯಲ್ಲಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿರಿ. ಚಂಚಲವಾದ ಭಕ್ತಿಯನ್ನು ಮಾಡಬೇಡ್ರಿ, ಅಚಂಚಲವಾದ ಚಾಂಚಲ್ಯರಹಿತವಾದ ನಿಶ್ಚಲವಾದ ಭಕ್ತಿಯನ್ನು ಮಾಡಿರಿ ಅಂತ
ಕೀಟಪೇಶಸ್ಕಾರ ನೆನೆವಿಲಿ ಕೀಟಭಾವವ ತೊರೆದು ತದ್ವತ್ ಖೇಟರೂಪವನೈದಿ ಆಡುವ ತೆರದಿ ಬಕುತಿಯಲಿ ಕೈಟಭಾರಿಯ ಧ್ಯಾನದಿಂದ ಭವಾಟವಿಯನತಿ ಶೀಘ್ರದಿಂದಲಿ ದಾಟಿ ಸಾರೂಪ್ಯವನ್ನು ಐದುವರು ಅಲ್ಪಜೀವಿಗಳು. ಹೀಗೆ ಇಷ್ಟು ವಿಚಾರಗಳನ್ನು, ಅನೇಕ ವಿಚಾರಗಳನ್ನು ಜಗನ್ನಾಥದಾಸರು ಹೇಳಿ ಕೊನೆಗೆ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ ವರ್ಣಪ್ರಕ್ರಿಯಾ ಸಂಧಿಯನ್ನು 31ನೇ ಪದ್ಯದಲ್ಲಿ. ಈ ಪರಿಯ ದೇಹದೊಳು ಭಗವದ್ರೂಪಗಳ ಮರೆಯದಲೇ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಿಪ್ಪ ಭಕುತರನು ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪಗನು ತಾನಾಗಿ ಸಂತತ ಸ್ವಾಪರೋಕ್ಷಿಯ ಮಾಡಿ ಪೊರೆವನು ಎಲ್ಲ ಕಾಲದಲ್ಲಿ. ಈ ಪರಿಯ ದೇಹದೊಳು ಭಗವದ್ರೂಪಗಳ ಮರೆಯದಲೇ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ ಭಕುತರನು ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪಗನು ತಾನಾಗಿ ಸಂತತ ಸ್ವಾಪರೋಕ್ಷಿಯ ಮಾಡಿ ಪೊರೆವನು ಎಲ್ಲ ಕಾಲದಲ್ಲಿ. ಎಲ್ಲ ಪುಸ್ತಕಗಳಲ್ಲಿ ಸಾಪರೋಕ್ಷಿಯ ಮಾಡಿ ಅಂತಾಗತ್ತೆ, ಸ್ವಲ್ಪ ಕೂಡಿಸೋದು ಕಷ್ಟ. ಆದ್ದರಿಂದ ಸ್ವಾಪರೋಕ್ಷಿಯ ಮಾಡಿ ಅನ್ನೋದು ಸುರಸವಾದ ಅರ್ಥಾನುಗರ್ಭಿತವಾದ ಮಾತು. ಪದಚ್ಛೇದ. ಈ ಪರಿಯ ದೇಹದೊಳು ಭಗವದ್ ರೂಪಗಳ ಮರೆಯದಲೆ ಮನದಿ ಪದೇ ಪದೇ ಭಕುತಿಯಲಿ ಸ್ಮರಿಸುತ್ತಲಿ ಇಪ್ಪ ಭಕುತರನು ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪಗನು ತಾನಾಗಿ ಸಂತತ ಸ್ವಾಪರೋಕ್ಷಿಯ ಮಾಡಿ ಪೊರೆವನು ಎಲ್ಲ ಕಾಲದಲ್ಲಿ ಅಂತ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ದೇವರಿಗೆ ಈ ಸಂಧಿಯನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಸ್ಥೂಲ ದೇಹದಲ್ಲಿ, ಸ್ವರೂಪ ದೇಹದಲ್ಲಿ, ಲಿಂಗದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಸಕಲ ವರ್ಣಗಳಲ್ಲಿ ಇದ್ದ ಭಗವದ್ರೂಪವನ್ನು ಚಿಂತನೆ ಮಾಡ್ತಾ ಸ್ಥೂಲ ದೇಹದಲ್ಲಿ ಎಲ್ಲ ಕಡೆಯಲ್ಲೂ ಭಗವದ್ರೂಪಗಳನ್ನು ಮರೆಯದೆ ಮನಸ್ಸಿನಲ್ಲಿ ಪದೇ ಪದೇ ಭಕ್ತಿಪೂರ್ವಕವಾಗಿ ಯಾರು ಸ್ಮರಣೆ ಮಾಡ್ತಾ ಇದ್ದಾರೆ ಆ ಭಕ್ತರನ್ನು ಗೋಪಾಲಕ ಜಗನ್ನಾಥ ವಿಠ್ಠಲ ಅವನಿಗೆ ಸದಾ ಸಮೀಪದಲ್ಲಿದ್ದು ಅನುಭವಕ್ಕೆ ತಂದು ಕೊಡ್ತಾ, ದೇವರ ಜೊತೆಯಲ್ಲಿದ್ದೇ ಇರ್ತಾನೆ, ಆದರೆ ಅನುಭವಕ್ಕೆ ತಂದುಕೊಟ್ಟು ಸ್ವಾಪರೋಕ್ಷವುಳ್ಳವನನ್ನಾಗಿ ಮಾಡಿ ಎಲ್ಲ ಕಾಲದಲ್ಲಿ ಪೊರೆಯುತ್ತಾನೆ ಅಂತ ಹೇಳ್ತಾ ತಾತ್ಪರ್ಯ ಇದು. ಪದ್ಯಗಳ ಕೆಲವೊಂದು ಪದಗಳ ವಿಭಾಗವನ್ನು ಅರ್ಥವನ್ನು ನೋಡೋಣ. ಈ ಪರಿಯ ದೇಹದೊಳು ಭಗವದ್ರೂಪಗಳ ಮರೆಯದಲೇ. ಅಲ್ಪನಾದ ಒಬ್ಬ ಜೀವನಿಗೆ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ ಹೃದಯ ಇದೆ, ನಾಡಿಗಳಿದೆ, ಅವುಗಳಲ್ಲಿ ಬಿಂಬಮೂರ್ತಿಗಳಾಗಿ ಹರಿವಾಯುಗಳು ಇದ್ದಾರೆ. ಉತ್ತಮ ಜೀವಿಗಳಾದ ರುದ್ರಾದಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಹರಿವಾಯುಗುರುಗಳ ಪ್ರೇರಣೆಯಂತೆ ತತ್ವದೇವತೆಗಳು ಈ ದೇಹಗಳಿಂದ ಜೀವನ ಪೂರ್ವಕರ್ಮಾನುಸಾರವಾದ ಶುಭಾಶುಭ ಕರ್ಮಗಳನ್ನು ಅವನಿಂದ ಮಾಡಿಸಿ ಅವನಿಗೆ ಜ್ಞಾನಭಕ್ತಿ ವೈರಾಗ್ಯಾದಿ ದ್ವಾರ ಮೋಕ್ಷವನ್ನು ಹರಿವಾಯುಗಳಿಂದ ಕೊಡಿಸ್ತಾರೆ. ಆದರೆ ಈ ಪ್ರಮೇಯಗಳನ್ನು ಮುಮುಕ್ಷ ತಿಳಿದಿರಬೇಕು. ಕೊಡಿಸ್ತಾರೆ ಬಿಡ್ರಿ, ಇದ್ದಾನೆ ಬಿಡ್ರಿ, ಇದ್ದಾನೆ ಅಂತ ಆಯ್ತಲ್ಲ, ಅಲ್ಲ, ತಿಳಿಯಬೇಕು, ಅದರಂತೆ ಉಪಾಸನೆ ಮಾಡಬೇಕು. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಯನಾಯ ವಿದ್ಯತೆ. ಓಂ ವಿದ್ಯೈವತು ನಿರ್ಧಾರಣಾತ್ ಓಂ ಎಂಬತಕ್ಕಂಥ ಸೂತ್ರ ಶ್ರುತಿ. ಹೀಗೆ ದೇವರನ್ನು ತಿಳಿದು ಉಪಾಸನೆ ಮಾಡಬೇಕು. ಅಯನಾಯ ನ ಅನ್ಯಪಂಥ ವಿದ್ಯತೆ. ಮೋಕ್ಷಕ್ಕೆ ಜ್ಞಾನವಲ್ಲದೆ, ಈ ರೀತಿಯ ಉಪಾಸನೆ ಅಲ್ಲದೆ ಬೇರೆ ಮಾರ್ಗ ಇಲ್ಲ. ಆದ್ದರಿಂದ ಮೋಕ್ಷವಾಗಬೇಕು ಅಂದರೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಲೇಬೇಕು. ಆದ್ದರಿಂದ ಶಾಸ್ತ್ರದಿಂದ ತಿಳಿಯದರೆ ಸಾಲದು, ಶಾಸ್ತ್ರ ಓದಿಬಿಟ್ಟಿದ್ದೀರಿ ಅಂತಲ್ಲ, ಅದನ್ನು ಮರೆಯದಲೇ ಸದಾ ಧ್ಯಾನ ಮಾಡಿ ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು. ದೃಷ್ಟ್ವೈವ ತಮ್ಮುಚ್ಯತೆ ನಾಪರೇಣ. ಎಲ್ಲೆಲ್ಲಿ ದಾಸರು ಹೇಳಿದ್ದಾರೆ ಅದೆಲ್ಲವನ್ನು ಕಣ್ಣಿಗೆ ತಂದುಕೊಳ್ಳಬೇಕು. ಆಯಾ ದೇವತೆಗಳನ್ನು ಅನುಗ್ರಹವನ್ನು ಪಡೆಯಬೇಕು. ಹರಿವಾಯುಗುರುಗಳ ಪ್ರೀತಿಯನ್ನು ಪಡೆದು ಅದು ಅಪರೋಕ್ಷ ಆಗಬೇಕು. ಆಗಿ ದೇವರನ್ನು ಕಂಡಾಗ ಆ ದೇಹ ಅತ್ಯಂತ ಪವಿತ್ರವಾಗತ್ತೆ, ಕ್ಷೇತ್ರವಾಗಿ ಬಿಡುತ್ತೆ. ಅದಕ್ಕೆ ಆ ರೀತಿಯಾಗಿ ದೇವರನ್ನು ಕಂಡವರ ದೇಹಗಳನ್ನು ವೃಂದಾವನ ಮಾಡ್ತೀವಿ, ಕೂತ ಜಾಗವನ್ನು ಕಟ್ಟೆ ಅಂತೀವಿ. ಅವರು ತುಳಿದಾಡಿದ ಮಣ್ಣನ್ನು ಪವಿತ್ರವಾದ ದೇಹದ ರೋಗನಾಶಕವಾದ ಆ ಪರಮ ಪವಿತ್ರವಾದ ಮೃತ್ತಿಕೆಯನ್ನು ಧಾರಣ ಮಾಡ್ತೀವಿ, ತಗೊಳ್ತೀವಿ. ಇದೆಲ್ಲ ಜ್ಞಾನಿಗಳ ಫಲ, ಅವರು ಮಾಡಿದ ಜ್ಞಾನದ ಫಲ.
ಆದ್ದರಿಂದ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ ಭಕುತರನು ಕೀಟಪೇಶಸ್ಕಾರ ನೆನವಿಲಿ ಅಂತ ಹಿಂದೆ ಹೇಳಿದ್ರಲ್ಲ, ಹಾಗೆ ಭಕ್ತಿಯಿಂದ ತಾಯಿ ಕಣಜವನ್ನೇ ಜ್ಞಾಪಕ ಮಾಡಿಕೊಳ್ಳುವಂತೆ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಶ್ರುತ್ವಾ ಮತ್ವಾ ತಥಾಧ್ಯಾತ್ವ ತದಜ್ಞಾನ ವಿಪರ್ಯಯೌ ಸಂಶಯಂಚ ಪರಾಣುದ್ಯ ಲಭತೆ ಬ್ರಹ್ಮದರ್ಶನಂ ಯಮೈವೈಷ ವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನುಂ ಸ್ವಾಮ್ ಅಂತ ಅವನಾಗಿ ಒಲಿಬೇಕು, ಒಲಿಸಿಕೊಳ್ಳುವಂತೆ ಮಾಡಬೇಕು, ಒಲಿಯಂತ ಕೇಳಬೇಕು. ಪರಮಾತ್ಮ ಆ ಜ್ಞಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ಪರಮಾತ್ಮನ ದರ್ಶನವಾಗಬೇಕಾದರೆ ಶಾಸ್ತ್ರದಿಂದ ತಿಳಿಯಬೇಕವನನ್ನು, ಮನನ ಮಾಡಿ ಧ್ಯಾನ ಮಾಡಬೇಕು, ಧ್ಯಾನದಿಂದ ಅಪರೋಕ್ಷವನ್ನು ಪಡೆಯಬೇಕು. ಅಪರೋಕ್ಷಾನಂತರ ಉತ್ತಮ ಜೀವಿಗಳು ತತ್ವದೇವತೆಗಳು ಮಾಡುವಂತೆ ವಿಶೇಷವಾದ ಹರಿಸೇವೆಯನ್ನು ಮಾಡಿ ಅವನ ವಿಶೇಷಾನುಗ್ರಹವನ್ನು ಸಂಪಾದನೆ ಮಾಡಬೇಕು. ಆಗ ಮೋಕ್ಷ ನಮಗೆ ಲಭ್ಯವಾಗತ್ತೆ ಅಂದ ಜಗನ್ನಾಥದಾಸರು ಹೇಳ್ತಾ, ಈ ಪರಿ ದೇಹದೊಳು ಭಗವದ್ರೂಪಗಳ ಮರೆಯದಲೆ ಮನದಲ್ಲಿ ಪದೇ ಪದೇ ಭಕುತಿಯಲಿ ಸ್ಮರಿಸುತ್ತಲಿಪ್ಪ ಭಕುತರನು ಗೋಪತಿ ಜಗನ್ನಾಥ ವಿಠ್ಠಲನು ಸಮೀಪಗನು ತಾನಾಗಿ ಸಂತತ. ಪರಮಾತ್ಮ ಏನು ಮಾಡ್ತಾನೆ? ಭಕ್ತಿಯಿಂದ ಸದಾ ಧ್ಯಾನ ಮಾಡ್ತಕ್ಕಂಥ ಭಕ್ತನಿಗೆ ಗೋಪತಿ ಜಗನ್ನಾಥ ವಿಠ್ಠಲ ಸದಾ ಸಮೀಪಗನಾಗಿ ಪಕ್ಕದಲ್ಲೇ ಇರ್ತಾನೆ. ಕಾಣದೇ ಇದ್ದವನಿಗೆ ದೂರ, ಧ್ಯಾನಕ್ಕೆ ವಿಘ್ನವೇನೂ ಬರದಂತೆ ಪರಮಾತ್ಮ ನೋಡ್ಕೊಳ್ತಾನೆ. ಧ್ರುವನಿಗೆ ದೇವತೆಗಳು ಧ್ಯಾನಕ್ಕೆ ವಿಘ್ನ ಮಾಡಿದರು ಅಂತ ಭಾಗವತದಲ್ಲಿ ಬರುತ್ತಲ್ರಿ, ನಿಜ. ಹಾಗೆ ಧ್ಯಾನವನ್ನು ಅವನು ನಿಲ್ಲಿಸಲಿ ಅಂತ ಮಾಡಲಿಲ್ಲ. ಧ್ಯಾನವನ್ನು ಮಾಡಿಸೋರೇ ದೇವತೆಗಳು. ಧ್ರುವನ ಮನೋಧಾರಢ್ಯ ಎಷ್ಟಿದೆ ಜಗತ್ತಲ್ಲಿ ಎಂಬುದನ್ನು ತೋರಿಸಲಿಕ್ಕೆ ವಿಘ್ನ ಮಾಡಿದಂತೆ ತೋರಿಸಿಕೊಂಡರು. ಎಲ್ಲಿ ವಿಘ್ನ ಮಾಡಿದಾಗ ತಪಸ್ಸು ನಿಂತು ಹೋಗಿಬಿಡುತ್ತೆ, ದೇವತೆಗಳದಕ್ಕೆ ಇದು ತಪ್ಪು ಅಂತ ತಿಳಿಸಲಿಕ್ಕಾಗಿ ಮಾಡಿರ್ತಾರೆ. ಆದ್ದರಿಂದ ಗೋಪತಿ ಜಗನ್ನಾಥ ವಿಠ್ಠಲ ಈ ಪರಿ ದೇಹದೊಳು ಭಗವದ್ರೂಪಗಳ ಮರೆಯದ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಿಪ್ಪ ಭಕುತರನು ಗೋಪತಿ ಜಗನ್ನಾಥ ವಿಠ್ಠಲ ಸಮೀಪಗನು ತಾನಾಗಿದ್ದಾಗ ಯಾರು ತಾನೇ ವಿಘ್ನ ಮಾಡಲಿಕ್ಕೆ ಸಾಧ್ಯ ನಮಗೆ? ಆದ್ದರಿಂದ ಗೋಪತಿ ಜಗನ್ನಾಥ ವಿಠ್ಠಲ ಗೋಪತಿಯವ. ಗೋ ಅಂದರೆ ಗಾಹ ವೇದರೂಪಾಹ ಶಿರಃ ತಾಸಾಂಪತಿ. ಪರಮಾತ್ಮ ಅದನ್ನು ಹರಿಕಥಾ ನಮ್ಮ ವಿಷ್ಣು ಸಹಸ್ರನಾಮದ ಪದಗಳನ್ನು ಬಹಳ ಉಪಯೋಗಿಸ್ತಾರೆ ಜಗನ್ನಾಥದಾಸರು. ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಸದಾತನಃ ಒಂದು ಕಡೆ, ಗೋಹಿತೋ ಗೋಪತಿರ್ಗೋಪ್ತ ವೃಷಭಾಕ್ಷೋ ವೃಷಪ್ರಿಯ ಅಂತ ಇನ್ನೊಂದು ಕಡೆ. ಎರಡು ಕಡೆ ದೇವರನ್ನು ಗೋಪತಿ ಗೋಪತಿ ಅಂತ ಕರೆದಿದ್ದಾರೆ. ಗವಾಂ ಸ್ವರ್ಗಾದೀನಾಂ ಪತಿ, ಗವಾಂ ಭೂಮೇರ್ಪತಿ, ಗವಾಂ ಧೇನೂನಾಂ ಪತಿ, ವೇದಗಳಿಗೆ ಒಡೆಯ, ವೇದ ಪ್ರತಿಪಾದ್ಯ ಗೋಪತಿ ಜಗನ್ನಾಥ ವಿಠ್ಠಲ. ಆ ಜಗನ್ನಾಥ ವಿಠ್ಠಲನನ್ನು ಕರೆದಿದ್ದಾರೆ. ತೃಣಚರಾನುಗಂ ದೇವರನ್ನು ಕರೀತಾರಲ್ಲ, ಹಸುಗಳ ಹಿಂದೆ ಹಿಂದೆ ದೇವರು ನಡೀತಾ ಇದ್ದನಂತೆ. ಸಮೀಪಗ ತಾನಾಗಿ ಹಸುಗಳಿಗೆ ಬಂದ ಆಪತ್ತನ್ನು ಅಲ್ಲಿ ತೋರಿಸಿದ ಪ್ರಾಕ್ಟಿಕಲ್ಲಾಗಿ ನಮ್ಮೊಳಗಡೆ ಇದ್ದು ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ಕಾಪಾಡ್ತಿರ್ತಾನೆ. ನಮ್ಮ ಗಮನಕ್ಕೆ ಬರಲ್ಲ. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು, ಒಂದರ ಕ್ಷಣ ಬಿಡದೆ ಸಮೀಪಗನು ತಾನಾಗಿ ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲಿಷ್ಟಗಳ ಸಂತತ ನಡೆವ ನಮ್ಮಂದದಲ್ಲಿ ನವಸು ವಿಶೇಷ ಸನ್ಮಹಿಮ. ಆದ್ದರಿಂದ ಅಂಥ ಪರಮಾತ್ಮ ಜಗನ್ನಾಥ ವಿಠ್ಠಲನಾಗಿ ಕಟಿಯಲ್ಲಿ ಕರವಿಟ್ಟನು ಅಂತ ಕೈಯಲ್ಲಿ ಸೊಂಟದಲ್ಲಿ ಕೈಯನ್ನಿಟ್ಟುಕೊಂಡು ಏನು ಹೇಳ್ತೀರಿ ಹೇಳ್ರಿ ಅಂತ ನಿಂತಿರ್ತಾನೆ. ಆದ್ದರಿಂದ ಅಂಥ ಪರಮಾತ್ಮ ವೇದಪತಿ ವೇದವೇದ್ಯ ಅಂತ ಅವನನ್ನು ಹೇಳೋದರಿಂದ ಜಗನ್ನಾಥದಾಸರು ಹರಿಕಥಾಮೃತಸಾರವೆಲ್ಲ ವೇದಗಳಲ್ಲಿ ಬಂದ ಭಗವಂತನ ವಿಚಾರಗಳನ್ನೇ ಹೇಳಿದ್ದೇವೆ. ಅದರ ಪ್ರತಿಪಾದ್ಯನಾದವನು ಜಗನ್ನಾಥ ವಿಠ್ಠಲನೇ ಹೊರತು ಬೇರೆಯವನಲ್ಲ. ಜಗನ್ನಾಥ ವಿಠ್ಠಲರಂದು ಶ್ರೀನಿವಾಸಾಚಾರ್ಯರಲ್ಲ. ದಾಸರ ಅರ್ಥ ಮಾಡ್ಕೋಬೇಕು. ಜಗನ್ನಾಥ ವಿಠ್ಠಲ ಅಂತ ಅಂಕಿತ ಹಾಕೋದ್ರಿಂದ ಈ ಗ್ರಂಥ ಪ್ರತಿಪಾದ್ಯ ಅವನೇ ನಿಂತು ಮಾಡಿಸಿದ್ದು ಅಂತ ಅರ್ಥ. ಆದ್ದರಿಂದ ವೇದಗಳಿಂದ ಯಥಾವತ್ತಾಗಿ ಸ್ತುತಿಸಿಕೊಂಡು ಫಲವನ್ನು ನೀಡಿ ಅದರ ಪ್ರಾಮಾಣ್ಯವನ್ನು ವಿಶ್ವಾಸಾರ್ಹತೆಯನ್ನು ರಕ್ಷಿಸ್ತಾನೆ. ಆದ್ದರಿಂದ ಗೋಪತಿ ವೇದವೇದ್ಯನಾಗಿದ್ದಾನೆ. ವೇದಗಳಿಂದ ಸ್ತೋತ್ರ ಮಾಡಿಸಿಕೊಳ್ತಾನೆ. ವೇದದಿಂದ ಸ್ತೋತ್ರ ಮಾಡಿದಾಗ ಪ್ರೀತನಾಗುತ್ತಾನೆ. ಆದ್ದರಿಂದ ಧ್ಯಾನಿಸುವ ಭಕ್ತರಿಗೆ ತಾನಾಗಿ ಸಮೀಪಕನಾಗಿ ನಿಂತು ಧ್ಯಾನ ಮಾಡಿಸ್ತಾನೆ. ಆ ಧ್ಯಾನಕ್ಕೆ ತಾನಾಗಿ ಒಲಿದು ಅಪರೋಕ್ಷವನ್ನು ಕೊಡ್ತಾನೆ.
ಧರ್ಮರಾಜನ ಜೂಜಿನ ಪ್ರಸಂಗದಲ್ಲಿ ದ್ರೌಪದಿಯನ್ನು ಪಣಕ್ಕೆ ಇಟ್ಟಾಗ ದ್ರೌಪದಿ ಆಪತ್ತು ಬಂದಾಗ ದೇವರನ್ನು ಸ್ಮರಣೆ ಮಾಡಬೇಕು ಎಂಬುದನ್ನು ತೋರಿಸ್ತಾ ಹೇ ಗೋವಿಂದ ದ್ವಾರಕಾವಾಸಿನ್ ಕ್ವಾಸಿಯಾದವನಂದನ ಅಂತ ಕೂಗಿದಾಗ ಅವಳ ಕೂಗನ್ನು ಆಲಿಸಿ ಒಲಿದು ತಕ್ಷಣದಲ್ಲಿ ದ್ವಾರಕೆಯಲ್ಲಿದ್ದವನು ಅದೃಶ್ಯನಾಗಿ ಅವಳ ಸಮೀಪದಲ್ಲಿ ಬಂದು ಅಕ್ಷಯಾಂಬರವನ್ನು ಕೊಟ್ಟಿದ್ದಾನೆ. ಭಕ್ತನು ಮರೆಯದೇ ಅವನನ್ನು ಧ್ಯಾನಿಸಿದರೆ ದೂರ ಇದ್ದವನು ಸಮೀಪನಾಗುತ್ತಾನೆ, ದೂರ ಇರಲ್ಲ ಅವನು. ಮರೆತು ಧ್ಯಾನಿಸದೇ ಇದ್ದರೆ ದೂರನಾಗಿ ಬಿಡ್ತಾನೆ. ತದ್ದೂರೇ ತದ್ವದಂತಿಕೆ ತದಂತರಸ್ಯ ಸರ್ವಸ್ಯ ತದುಬಾಹ್ಯಸ್ಯ ಸರ್ವತಃ. ಪರಮಾತ್ಮ ಹತ್ತಿರದಲ್ಲಿದ್ದಾನೆ ಅಂದರೆ ಹತ್ತಿರ, ತುಂಬ ದೂರ ಇದ್ದಾನೆ ಅಂದರೆ ದೂರನೇ. ಸ್ವಾಪರೋಕ್ಷೀಯ ಮಾಡಿ ಪೊರೆವನು ಎಲ್ಲ ಕಾಲದಲ್ಲಿ. ಧ್ಯಾನ ಕಾಲದಲ್ಲಿ ಪರಮಾತ್ಮ ತಾನಾಗಿ ಒಲಿದು ಬರ್ತಾನೆ, ರಕ್ಷಣೆ ಮಾಡ್ತಾನೆ. ಸ್ವಾಪರೋಕ್ಷವನ್ನು ಅಂದರೆ ತನ್ನ ಅಪರೋಕ್ಷವನ್ನು ಕೊಡ್ತಾನೆ, ಸ್ವಾಪರೋಕ್ಷಿಯನ್ನಾಗಿ ಮಾಡ್ತಾನೆ. ಅಪರೋಕ್ಷ ಕಾಲಾನಂತರದಲ್ಲಿ ಎಲ್ಲ ಕಾಲದಲ್ಲಿ ಪೊರೆಯುತ್ತಾನೆ. ಇದು ನಾರದರ ಸ್ವಂತ ಅನುಭವ. ಪ್ರಥಮಸ್ಕಂದ ಭಾಗವತದಲ್ಲಿ ತಮ್ಮ ಕಥೆಯನ್ನೆಲ್ಲ ವೇದವ್ಯಾಸ ದೇವರಿಗೆ ಹೇಳಿ ನಾರದರಂತಾರೆ, ಇನ್ನೇನು ಹೇಳಲಿ ವೇದವ್ಯಾಸರೇ, ಆಹೂತೈವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ತಾಯಿ ಅವಳನ್ನು ಮಗು ಕೂಗಿದರೆ ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮೀಲೋಲ ತನ್ನವರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ಸಂತೋಷ ಪಡ್ತಾನೆ ಪರಮಾತ್ಮ. ಅಂತಾರೆ ನಾರದರು, ನಾನೇ ಸಾಕ್ಷಿ, ಸಮೀಪದಲ್ಲಿದ್ದು ರಕ್ಷಣೆ ಮಾಡ್ತಾನೆ ಅನ್ಲಿಕ್ಕೆ ನಾನೇ ಸಾಕ್ಷಿ. ವೀಣೆಯನ್ನು ನುಡಿಸ್ತಾ ಹರಿನಾಮವನ್ನು ಹಾಡ್ತಾ ಇದ್ದರೆ ಸಮೀಪದಲ್ಲಿಟ್ಟು ಕರೆದಾಗ ಓ ಅಂತ ಬರ್ತಾನೆ, ನನ್ನ ಹೃದಯದಲ್ಲಿ ಮೈದೋರ್ತಾನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸ್ವಾಪರೋಕ್ಷೀಯ ಅಂಬತಕ್ಕಂಥ ಪದ ಚೆನ್ನ. ಸಾಪರೋಕ್ಷೀಯ ಅಂತಲೇ ಎಲ್ಲ ಕಡೆಯಲ್ಲೂ ಇದೆ. ಪದ್ಮನಾಭದಾಸರ ವ್ಯಾಖ್ಯಾನದಲ್ಲಿ, ಸಂಕರ್ಷಣ ಒಡೆಯರ ವ್ಯಾಖ್ಯಾನದಲ್ಲಿ, ಲಿಂಗಸೂಗೂರು ಪಾಠದಲ್ಲೂ ಕೂಡ ಹಾಗೆ ಇದೆ. ಆದರೆ ಸ್ವಾಪರೋಕ್ಷಿ ಅಂತ ಮಾಡಿದಾಗ ಸಮಸ್ಯೆ ಇರೋದಿಲ್ಲ. ಸಾಪರೋಕ್ಷೀಯ ಮಾಡಿ ಅಂತಾದರೆ ಸಾಪರೋಕ್ಷಣ ಮಾಡಿ ಅಂತ ಆಗಬೇಕಾಗತ್ತೆ. ಆದ್ದರಿಂದ ಸ್ವಾಪರೋಕ್ಷೀಯ ಮಾಡಿ ಅಂತ ಹೇಳಬೇಕು ಅಂತ ಹೀಗೆ 31 ಪದ್ಯಗಳಿಂದ ಜಗನ್ನಾಥದಾಸರು ಬಹು ಸುಂದರವಾದ ಈ ಸಂಧಿಯಲ್ಲಿ, ಇದು ಉದಾತ್ತಾನುದಾತ್ತ ಸಂಧಿ, ಜೀವಪ್ರಕರಣ ಸಂಧಿ, ವರ್ಣಪ್ರಕ್ರಿಯಾ ಸಂಧಿ ಅಂತ ಬೇರೆ ಬೇರೆ ಹೆಸರುಗಳಿದೆ ಇರಲಿ. ಹೀಗೆ ಅನೇಕ ವಿಷಯಗಳನ್ನು ಜಗನ್ನಾಥದಾಸರು ತುಂಬಿ ತಂದು ನಮ್ಮ ಮುಂದಿಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಈ ಒಂದು ವರ್ಣಪ್ರಕ್ರಿಯಾ ಸಂಧಿಯನ್ನು ಮಂತ್ರಾಲಯದ ನಮ್ಮ ಪ್ರಭುಗಳಾದ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಜಗನ್ನಾಥ ವಿಠ್ಠಲಾಭಿನ್ನನಾದ ರಾಯರ ಉಪಾಸ್ಯಮೂರ್ತಿ ಸೀತಾಪತಿ ಶ್ರೀರಾಮಚಂದ್ರಾಭಿನ್ನನಾದ ಅಸ್ಮತ್ ಕುಲದೇವತ ಕರಿಗಿರಿ ಲಕ್ಷ್ಮೀ ನಾರಸಿಂಹನ ಪಾದಾರವಿಂದಗಳಲ್ಲಿ ಈ ಸಂಧಿಯ ಈ ಒಂದು ಜ್ಞಾನಯಜ್ಞವನ್ನು ನಾವೆಲ್ಲರೂ ಸೇರಿ ಮಾಡಿದ್ದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದರೆ, ಮೈದೋರುವನು ಪೊರೆವನು ಸ್ವಾಪರೋಕ್ಷೀಯ ಮಾಡುವನು ಅಂತ ಅರ್ಪಣೆ ಮಾಡೋಣ. ನಾಳೆಯಿಂದ 10 ದಿವಸ ಉಪನ್ಯಾಸ ಇರೋದಿಲ್ಲ. ನನಗೊಂದು ಜಾತಾಶೌಚ ಬರೋದಿದೆ. ಆದ್ದರಿಂದ ಜಾತಾಶೌಚ ಮುಗಿದ ಮೇಲೆ ಮತ್ತೆ ಡೇಟನ್ನು ನಿಮಗೆ ತಿಳಿಸ್ತೀನಿ. ಮತ್ತೆ ನಾವೆಲ್ಲರೂ 10 ದಿವಸ ಆದಮೇಲೆ ಉಪನ್ಯಾಸದಲ್ಲಿ ಭೇಟಿಯಾಗಿ ಮುಂದಿನ ಸಂಧಿ, ಪರಮಶ್ರೇಷ್ಠವಾಗಿರತಕ್ಕಂಥ ಸರ್ವಪ್ರತೀಕ ಸಂಧಿ, ಸರ್ವಸಮರ್ಪಣ ಸಂಧಿಯನ್ನು ದಾಸರಾಯರು 10ನೇ ಸಂಧಿಯನ್ನಾಗಿ ಬಹಳ ದೊಡ್ಡ ವಿಚಾರವನ್ನು ಮುಂದೆ ಹೇಳೋರಿದ್ದಾರೆ. ಹೀಗೆ 9 ಸಂಧಿಗಳನ್ನು ದಾಸರಾಯರು ಮುಗಿಸಿಕೊಟ್ಟಿದ್ದಾರೆ. ಇದನ್ನು ಪರಮಾತ್ಮನಿಗೆ ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಇದು 10 ದಿವಸ ಆದಮೇಲೆ ಮತ್ತೆ ಸೇರೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚೇದ್ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ. ಹರಯೇ ನಮಃ. ಕಪ್ಪುದ್ರ ಮೇಲೆ